ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಪ್ರೀತಿ ಗ್ರೇಟಾ ಮದುವೆ ಗ್ರೇಟಾ. ಅಕ್ಷಯ್ ತಾತ ಸಂಪಾದಿಸಿಟ್ಟಿರುವುದು ವ್ಯರ್ಥ ಮಾಡಲಿಲ್ಲ. ಆದರೆ ಅದರಿಂದ ಈತನು ಸಂಪಾದಿಸಿದ ಹಣವೆಲ್ಲ ಲಕ್ಸುರಿಗಳಿಗೆ ಬಳಸಿಬಿಡುತ್ತಾನೆ. ಯಾಕಂದ್ರೆ ಪ್ರೀತಿ ಅಂದ್ರೆ ಇಷ್ಟ ಆಗುವುದಿಲ್ಲ. ಮದುವೆ ಅಂದ್ರೆ ಯಾರನ್ನೋ ಕರೆತಂದು ಅವಳನ್ನು ಜೀವನ ಪೂರ್ತಿ ಅಮ್ಮ ಬಂಗಾರ ಅಂತ ಕೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರೀತಿಯ ಬಂಧ ಅಂತ ಬೆಳೆಸಿಕೊಳ್ಳುತ್ತಾ ಹೋಗಿ ಆನಂತರ ದುಃಖ ಪಡುವುದಕ್ಕಿಂತ ಅವಶ್ಯಕತೆಗೆ ಹಣ ಬಿಸಾಕಿದರೆ ಅಂದ್ರೆ ಕೋಟಿ ಜನ. ಆ ರೀತಿ ಇಷ್ಟವಾದ ಹುಡುಗಿಯ ಜೊತೆ ಇಷ್ಟ ಬಂದಂತೆ ಬದುಕುತ್ತಾನೆ. ಕೆಲ ಹುಡುಗಿಯರಿಗೆ ಸುಂದರಾಂಗನಾದರೆ ಇನ್ನು ಕೆಲವರಿಗೆ ಕಾಮಂದನು. ಗೌತಮ್ ತನಗೂ ಸಹ ತನ್ನ ತಂದೆ ಸಂಪಾದಿಸಿಟ್ಟಿರುವುದನ್ನು ಡೆವಲಪ್ ಮಾಡುತ್ತಾ ಒಂದು ಡಿಗ್ನಿಟಿಯನ್ನು ಕಾಪಾಡುತ್ತಾ ತಂದೆಯ ಹೆಸರನ್ನು ಸಾರ್ಥಕ ಮಾಡಬೇಕು ಎನ್ನುವ ಒಬ್ಬ ಒಳ್ಳೆ ವ್ಯಕ್ತಿ. ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನೂ ಇಲ್ಲ. ಆಫೀಸಿನಲ್ಲಿ ಹುಡುಗಿಯರಿಗೆ ಕನಸಿನ ರಾಜಕುಮಾರ. ಬಿಸ್ನೆಸ್ನಲ್ಲಿ ಪೈಪೋಟಿ ಅಂದ್ರೆ ಗೌತಮ್ ಮತ್ತೆ ಅಕ್ಷಯ್ಗೆ. ಇಬ್ಬರ ಮಧ್ಯೆ ಯಾವಾಗಲೂ ಜಗಳಗಳು ಇರುತ್ತವೆ ಅಂತ ಈ ಕಡೆ ಈ ಆಫೀಸಿನವರಿಗೂ ಆ ಕಡೆ ಆ ಆಫೀಸಿನವರಿಗೂ ತಿಳಿದ ವಿಷಯ. ಸ್ವಾತಿ ಸುಂದರವಾದ ಹುಡುಗಿ ಅಲ್ಲ, ಸುಂದರವಾದ ಮನಸ್ಸಿರುವ ಹುಡುಗಿ. ಎಲ್ಲರೊಂದಿಗೆ ನಿಸ್ವಾರ್ಥವಾಗಿ ಸ್ನೇಹ ಮಾಡ್ತಾಳೆ. ಕೆಲಸದ ಮೇಲೆ ಶ್ರದ್ಧೆ, ತನ್ನವರು ಅಂದುಕೊಳ್ಳುವವರಿಗೆ ಆಕೆ ಹಂಚುವ ಪ್ರೀತಿ ಅದ್ಭುತ. ತನ್ನ ಸ್ಟಡೀಸ್ ಮುಗಿದ ತಕ್ಷಣ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ಗೋಸ್ಕರ ಸರ್ಚ್ ಮಾಡುತ್ತಿದ್ದರೆ ಹುಡುಗಿಯರಿಗೆ ಅಕ್ಷಯ್ ಕಂಪನಿಯಲ್ಲಿ ಸ್ಯಾಲರಿ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೂ ಸಹ ಅವನು ಎಂತಹ ಕಾಮಾಂಧನು ಅಂತ ನನಗೆ ಗೊತ್ತು. ಅವನ ಕಣ್ಣಿಗೆ ಬಿದ್ದ ಯಾವ ಹುಡುಗಿಯ ಜೀವನವಾದರೂ ಆ ದಿನ ಸರ್ವನಾಶವಾದಂತೆಯೇ. ಆ ಹುಡುಗಿಯ ಮನಸ್ಸು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಂದನ್ನು ಹಣದಿಂದ ಖರೀದಿಸಬಲ್ಲೆ ಎನ್ನುವ ಅಹಂಕಾರಿ. ಅವನ ಹತ್ತಿರ ಜಾಬ್ ಮಾಡುವುದಕ್ಕಿಂತ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಇರುವುದು ತುಂಬಾ ಬೆಸ್ಟ್ ಅಂತ ಗೌತಮ್ ಕಂಪನಿಯಲ್ಲಿ ಪ್ರಯತ್ನಿಸುತ್ತಿದ್ದರೆ ಜಾಬ್ ಸಿಕ್ಕಿತು. ಗೌತಮ್ ಕಂಪನಿಯಲ್ಲಿ ಜಾಬ್ಗೋಸ್ಕರ ಹೆಣ್ಣು ಮಕ್ಕಳು ಪೈಪೋಟಿ ಪಡುತ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಗೌರವಾನ್ವಿತ ಮನ್ನಣೆ ಸಿಗುತ್ತದೆ. ಹಣ ಬೇಕು ಅಂದ್ರೆ ಅಕ್ಷಯ್ ಹತ್ತಿರಕ್ಕೆ ಹೋಗ್ತಾರೆ. ಆ ರೀತಿ ಸ್ವಾತಿ ಗೌತಮ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇರಿದಳು. ತುಂಬಾ ಕಡಿಮೆ ಸಮಯದಲ್ಲೇ ತನ್ನ ಟ್ಯಾಲೆಂಟ್ ತೋರಿಸಿ ಗೌತಮ್ ದೃಷ್ಟಿಯಲ್ಲಿ ಸಹ ಬಿದ್ದಳು. ಗೌತಮ್ ಎಷ್ಟೋ ಜನ ಹುಡುಗಿಯರನ್ನು ನೋಡಿದರೂ ಸಹ ಅವನ ಮನಸ್ಸು ಚಂಚಲವಾಗಲಿಲ್ಲ. ಆದರೆ ಸ್ವಾತಿ ಮಾತನಾಡುವ ವಿಧಾನ, ಕೆಲಸದ ಮೇಲೆ ತೋರಿಸುವ ಶ್ರದ್ಧೆ, ತನ್ನ ಆಫೀಸಿನಲ್ಲಿ ಎಷ್ಟೋ ದಿನಗಳಿಂದ ಇರುತ್ತಿದ್ದರೂ ಎಲ್ಲರೂ ಗೌತಮ್ನನ್ನು ತಿನ್ನುವ ಥರ ನೋಡಿದರೂ ಸ್ವಾತಿ ಮಾತ್ರ ಯಾವತ್ತೂ ತನ್ನ ಲಿಮಿಟ್ಸ್ ಅನ್ನು ದಾಟಲಿಲ್ಲ. ಆ ರೀತಿ ಗೌತಮ್ ಮನಸ್ಸಿನಲ್ಲಿ ಉಳಿದು ಸ್ವಾತಿಯನ್ನು ನೋಡಿದ ತಕ್ಷಣ ಗೌತಮ್ಗೆ ಪ್ರೀತಿಸಬೇಕೆಂದು, ಮದುವೆ ಮಾಡಿಕೊಳ್ಳಬೇಕೆಂದು, ತನಗೂ ಮದುವೆ ವಯಸ್ಸು ಬಂದಿದೆ ಅಂತ ನೆನಪು ಬಂದಿತು. ಅಲ್ಲಿಯ ತನಕ ಬಿಸ್ನೆಸ್ನಲ್ಲಿ ಅಕ್ಷಯ್ ಜೊತೆ ಯಾವ ರೀತಿ ಸ್ಪರ್ಧಿಸುತ್ತಾ ಬೆಳೆಯಬೇಕು ಅಂತ ಯೋಚಿಸುತ್ತಿದ್ದವನು ಒಮ್ಮೆಲೆ ಅವನ ಮನಸ್ಸಿಗೆ ಸ್ವಾತಿ ಇಷ್ಟವಾದಳು. ಲಂಚ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಯಾವಾಗಲಾದರೂ ಮಾತನಾಡುತ್ತಿದ್ದರೆ ಗೌತಮ್ ಸಿಸಿ ಕ್ಯಾಮೆರಾಗಳ ಮೂಲಕ ಆಕೆಯನ್ನು ನೋಡುತ್ತಾ ಖುಷಿ ಪಡುತ್ತಿದ್ದನು. ಒಂದಾನೊಂದು ಸಂದರ್ಭದಲ್ಲಿ ಧೈರ್ಯ ಮಾಡಿ ಪ್ರಪೋಸ್ ಸಹ ಮಾಡಿದನು. ಸ್ವಾತಿ ಸಹ ಹೊರಬೀಳಲಿಲ್ಲ. ಆದರೆ ಸ್ಟಾಫ್ ಎಲ್ಲ ತನ್ನ ಮುಂದೆನೆ ಗೌತಮ್ನನ್ನು ಹೊಗಳಿಕೆಯಲ್ಲಿ ಮುಳುಗಿಸುವುದು. ಬಾಸ್ ನಮ್ಮ ಕಡೆ ಲುಕ್ ಕೊಟ್ಟರೆ ರಾತ್ರಿ ಪೂರ್ತಿ ನಿದ್ದೆ ಹಿಡಿಯುವುದಿಲ್ಲ. ಆತನ ಮನಸ್ಸಿನ ಬಗ್ಗೆ ಹೇಳಿದ್ದರಿಂದ ಆಕೆಯ ಮನಸ್ಸಿನಲ್ಲಿ ಅವನು ಆ ರೀತಿ ಉಳಿದು ಬಿಟ್ಟಿದ್ದನು. ತಾನು ಪ್ರಪೋಸ್ ಮಾಡುವುದಕ್ಕೆ ತನ್ನ ಮನೆಯ ಪರಿಸ್ಥಿತಿ, ಅಕ್ಕನಿಗೆ ಇನ್ನೂ ಮದುವೆಯಾಗಿಲ್ಲ. ಅದಕ್ಕೆ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಳು. ಈಗ ಗೌತಮ್ನೇ ಪ್ರಪೋಸ್ ಮಾಡಿದರೆ ನೋ ಅಂತ ಹೇಳುವುದಕ್ಕೆ ಏನೂ ಇಲ್ಲದೆ ಇರುವುದರಿಂದ ಎಸ್ ಹೇಳಿದಳು. ಆದರೆ ಅಕ್ಕನ ಮದುವೆಯ ನಂತರವೇ ನಾನು ಮನೆಯಲ್ಲಿ ಹೇಳಬಲ್ಲೆ, ಅಲ್ಲಿಯ ತನಕ ನೀವು ನನಗೋಸ್ಕರ ವೇಟ್ ಮಾಡ್ತೀರಾ ಅಂತ ಕೇಳಿದಳು. ನಿನಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ. ನಿನ್ನ ಪ್ರೀತಿಯನ್ನು ಪಡೆದವನು, ನಿನ್ನ ಜೊತೆ ಜೀವನ ತುಂಬಾ ಅದ್ಭುತವಾಗಿ ಇರುತ್ತದೆ. ಅಲ್ಲಿಯ ತನಕ ಇಬ್ಬರೂ ಪ್ರೀತಿಸಿಕೊಳ್ಳೋಣ ಅಂತ ಇಬ್ಬರೂ ಡೀಪಾಗಿ ಪ್ರೀತಿಯಲ್ಲಿ ಮುಳುಗಿ ಹೋದರು. ಆ ರೀತಿ ಇವರ ಪ್ರೀತಿ ಹೊರಗೆ ಸಹ ಹಬ್ಬಿತು. ಆದರೂ ಸಹ ಯಾರೂ ಭಯಪಡಲಿಲ್ಲ. ನಿಜವಾಗಿಯೇ ಪ್ರೀತಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಕೇಳಿದವರಿಗೆ ಎಸ್ ಅಂತ ಹೇಳದೆ ತಪ್ಪಲಿಲ್ಲ. ಒಂದು ದಿನ ಎಲ್ಲಾ ಕಂಪನಿಗಳಿಗೂ ಏನೋ ಮೀಟಿಂಗ್ ಇದ್ದು ಹೋದರು. ಗೌತಮ್ ಸ್ವಾತಿ ಜೊತೆ ಹೋದನು. ಅಲ್ಲಿಗೂ ಸ್ವಾತಿ, ಬೇಡ ಗೌತಮ್, ನಾನು ಬರುವುದಿಲ್ಲ. ಈಗಲೇ ನನಗೆ ಫೋಕಸ್ ಆಗಬೇಕು ಅಂತಾನೂ ಸಹ ಅನ್ನಿಸುತ್ತಿಲ್ಲ ಎನ್ನುತ್ತಿದ್ದರೆ ಗೌತಮ್, ಯಾಕೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ವಾ ಎಂದನು. ಅಬ್ಬಾ ಗೌತಮ್, ಅದು ಹಾಗಲ್ಲ. ಮದುವೆಯ ನಂತರ ನಿಮ್ಮಿಷ್ಟ. ಸ್ವಾತಿ ಬಾತೆ ಏನಂದ್ರೆ ಅಲ್ಲಿಗೆ ಅಕ್ಷಯ್ ಬರ್ತಾನೆ.
ಅವನ ದೃಷ್ಟಿ ಹೆಂಗಸರ ಮೇಲೆ ಬಿದ್ರೆ ಅವನು ಒಬ್ಬ ನೀಚನು ಎಂಬ ಒಂದು ಮಾತು ಆಕೆ ಕಿವಿಗೆ ಬಿದ್ದು ಹೋಗಬೇಕು ಅಂತ ಅನ್ನಿಸುತ್ತಿಲ್ಲ. ಆದರೆ ಗೌತಮ್ ತುಂಬಾ ಬಲವಂತ ಮಾಡಿದ್ದರಿಂದ ಹೋಗದೆ ತಪ್ಪಲಿಲ್ಲ. ಮೀಟಿಂಗ್ ಮುಗಿದು ಎಂಡಿಗಳೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರ ಜೊತೆ ಬಂದವರು ಹೊರಗಡೆ ವೇಟ್ ಮಾಡುವುದಕ್ಕೆ ಹೋಗುತ್ತಿದ್ದರೆ ಅಕ್ಷಯ್ ಗೌತಮ್ ಜೊತೆ ಸ್ವಾತಿಯನ್ನು ನೋಡಿ ಸೂಪರ್ ಫಿಗರ್ ಅಂತ ಅಂದುಕೊಂಡನು. ಹೊರಗೆ ಹೋಗುತ್ತಿರುವ ಸ್ವಾತಿಯನ್ನು ನೋಡಿ ಓಡುವ ನಡಿಗೆಯೊಂದಿಗೆ ಅಕ್ಷಯ್ ಆಕೆಯ ಹತ್ತಿರಕ್ಕೆ ಹೋಗಿ ಆಕೆ ಸೊಂಟವನ್ನು ಪ್ರೆಸ್ ಮಾಡುತ್ತಾ ಐ ವಾಂಟ್ ಯು ಎಂದನು. ಸ್ವಾತಿ ನಡಗುತ್ತಾ ಕೋಪದಿಂದ ಅವನ ಕೆನ್ನೆಗೆ ಬಾರಿಸಬೇಕು ಅಂತ ಅಂದುಕೊಂಡರು. ಅಕ್ಷಯ್ ಆಕೆಗೆ ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದರೆ ಗೌತಮ್ ಅಲ್ಲಿಗೆ ಹೋಗಿ ಆಕೆ ನನ್ನ ಲವರ್ ಪ್ಲೀಸ್ ಎಂದನು. ಓ ಸಾರಿ, ಫಿಗರ್ ಚೆನ್ನಾಗಿದೆ, ನಿನಗೆ ಬೋರ್ ಹೊಡೆದರೆ ನನಗೆ ಹೇಳು ಎನ್ನುತ್ತಾ ಅಲ್ಲಿಂದ ಹೊರಟು ಹೋದನು ಅಕ್ಷಯ್. ಸ್ವಾತಿಗೆ ಕೋಪ ನೆತ್ತಿಗೇರಿತು. ಆ ಕೋಪವನ್ನೆಲ್ಲ ಗೌತಮ್ ಮೇಲೆ ತೋರಿಸುತ್ತಾ ಅದಕ್ಕೆ ಬರಲ್ಲ ಅಂತ ಹೇಳಿದ್ದು. ಅವನ ಬಗ್ಗೆ ಒಬ್ಬರಾದರೂ ಒಳ್ಳೆಯವನು ಅಂತ ಹೇಳಿದವರು ಇಲ್ಲ. ಆದ್ರೂ ಹೆಣ್ಮಕ್ಳು ಅಂದ್ರೆ ಆ ರೀತಿ ಮೇಲೆ ಮೇಲಕ್ಕೆ ಬರ್ತಾನೆ ಏನೋ, ನೀಚನು, ದುಷ್ಟನು ಅಂತ ಕೆಟ್ಟದಾಗಿ ಬೈಯುತ್ತಿದ್ದಾಳೆ. ಇಂಥವೆಲ್ಲ ಲೈಟಾಗಿ ತೆಗೆದುಕೊಳ್ಳಬೇಕು. ಯಾಕೆ ನೀನು ಅಷ್ಟೊಂದು ಆವೇಶ ಪಡುತ್ತಿದ್ದೀಯಾ? ಆ ಅಕ್ಷಯ್ ಹುಡುಗಿಯರ ಹುಚ್ಚನು, ಇಲ್ಲ ಅನ್ನುತ್ತಿಲ್ಲ. ಆದರೆ ಇಷ್ಟವಾದ ಹುಡುಗಿಯನ್ನು ಹಣ ಕೊಟ್ಟು ಮುದ್ದು ಮಾಡೋ, ಟ್ರ್ಯಾಪ್ ಮಾಡೋ ತನ್ನ ಸ್ವಂತ ಮಾಡಿಕೊಳ್ಳುತ್ತಾನೆ ವಿನಃ ಮದುವೆಯಾದ ಹುಡುಗಿಯರ ತಂಟೆಗೆ ಹೋಗುವುದಿಲ್ಲ ಅಲ್ವಾ? ನಾವು ಮದುವೆ ಮಾಡಿಕೊಂಡ ನಂತರ ನಿನ್ನ ತಂಟೆಗೆ ಬರುವುದಿಲ್ಲ, ಬಿಡ್ಬಿಡು, ಲೈಟ್ ತೆಗೆದುಕೋ ಎನ್ನುತ್ತಾ ಹೊರಟು ಹೋದನು. ಗೌತಮ್ ಸ್ವಾತಿ ಲವ್ನಲ್ಲಿ ಡೀಪ್ ಆಗಿ ಇದ್ದಾನೆ. ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ 1 ತಿಂಗಳು ಸ್ವಾತಿಯನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತದೆ. ಆದರೆ ಗೌತಮ್ಗೆ ಹೋಗಲು ಇಷ್ಟ ಇಲ್ಲ. ನಾನು ಸಹ ನಿನ್ನ ಜೊತೆ ಬರಲ್ಲ ಎಂದಳು ಸ್ವಾತಿ. ನಿನ್ನನ್ನು ಸಹ ಕರೆದುಕೊಂಡು ಹೋಗಬೇಕು ಅಂತ ಇದೆ. ಆದರೆ ಅಲ್ಲಿ ಅಕ್ಷಯ್ನಂತಹ ವ್ಯಕ್ತಿಗಳು ತುಂಬಾ ಇರ್ತಾರೆ. ನೀನು ಅಲ್ಲಿ ಇರಲಾರೆ. ಪ್ರತಿಕ್ಷಣ ನಿನ್ನ ಬಾಧೆಯನ್ನು ನಾನು ನೋಡಲಾರೆ. ಮದುವೆಯಾಗಿದ್ದಿದ್ರೆ ಖಚಿತವಾಗಿ ಕರೆದುಕೊಂಡು ಹೋಗುತ್ತಿದ್ದೆ ಎಂದನು. ಸ್ವಾತಿಗೆ ಸಹ ತುಂಬಾ ದುಃಖವಾಯಿತು. ಅದೇನೋ ಅಕ್ಕನಿಗೆ ಸಂಬಂಧಗಳು ನೋಡುತ್ತಲೇ ಇದ್ದಾರೆ. ಆದರೆ ಬಂದವರೆಲ್ಲ ನನ್ನನ್ನು ಮಾಡಿಕೊಳ್ಳುತ್ತೇನೆ ಎನ್ನುತ್ತಿದ್ದಾರೆ. ಆದರೂ ಅಕ್ಕನನ್ನು ಹುಡುಗ ನೋಡಲು ಬಂದಾಗ ಅಮ್ಮ ನನ್ನನ್ನು ಮನೆಯಲ್ಲಿ ಇರಿಸುತ್ತಿರಲಿಲ್ಲ. ಅವಳಿಗೆ ಮದುವೆ ಆಗೋದ್ರೆ ನಾವು ಹಿಂದೆಯೇ ಮದುವೆ ಮಾಡಿಕೊಳ್ಳೋಣ. ನಾನು ಸಹ ವೇಟ್ ಮಾಡಲಾರೆ ಅಂತ ಸ್ವಾತಿ ಎನ್ನುತ್ತಿದ್ದರೆ ಗೌತಮ್ ಸ್ವಾತಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ನನಗೂ ವೇಟ್ ಮಾಡಬೇಕು ಅಂತ ಇಲ್ಲ, ನಿನಗೂ ವೇಟ್ ಮಾಡಬೇಕು ಅಂತ ಇಲ್ಲ. ಇಬ್ಬರು ಕಮಿಟ್ ಆಗೋಗಿ ನಂತರ ಮದುವೆ ಮಾಡಿಕೊಳ್ಳೋಣವಾ ಎಂದನು. ಸ್ವಾತಿ, ಛೀ, ಏನು ಗೌತಮ್ ನೀನು ಈ ರೀತಿ ಮಾತನಾಡುತ್ತಿದ್ದೀಯಾ ಎನ್ನುತ್ತಿದ್ದರೆ ಗೌತಮ್, ಏನು ಮಾಡಲಿ, ನಿನ್ನ ಪ್ರೀತಿಯಲ್ಲಿ ಬಿದ್ದ ನಂತರ ನಾನು ಸಹ ಬ್ಯಾಡ್ ಬಾಯ್ ತರ ತಯಾರಾಗುತ್ತಿದ್ದೇನೆ. ಇದೆಲ್ಲ ನಿನ್ನ ಒಬ್ಬಳ ಹತ್ತಿರಾನೆ ಎಂದನು. ನನಗೆ ಗೊತ್ತಿಲ್ವಾ, ಸರಿ ಹೊರಡು, ಟೈಮ್ ಆಗುತ್ತೆ ಅಲ್ವಾ ಎಂದಳು ಸ್ವಾತಿ. ಗೌತಮ್, ನಿನ್ನ ಪ್ರಿಯತಮ 1 ತಿಂಗಳು ಕಾಣಿಸುವುದಿಲ್ಲ. ಅವನಿಗೆ ಒಂದು ಸ್ವೀಟ್ ಗಿಫ್ಟ್ ಕೊಡಬೇಕು ಅಂತ ಸ್ವಲ್ಪನೂ ಸಹ ಇಲ್ಲ ನಿನಗೆ ಅಂತ ಹುಸಿ ಮುನಿಸಿನಿಂದ ಹೇಳಿದನು. ಸ್ವಾತಿ ತಾನೇ ಮುಂದಕ್ಕೆ ಬಾಗಿ ಗೌತಮ್ ತುಟಿಗಳಿಗೆ ಸಿಹಿಯಾದ ಮುತ್ತನ್ನು ಗಿಫ್ಟಾಗಿ ಕೊಟ್ಟು ಸಾಕಾಗುತ್ತದಾ ಎಂದಳು. ಗೌತಮ್ ಆಕೆಯನ್ನು ತನ್ನ ಮೇಲಕ್ಕೆ ಎಳೆದುಕೊಂಡು ನೀನು ಕೊಟ್ಟೆ, ನಾನು ಸಹ ಕೊಡಬೇಕು ಅಲ್ವಾ ಎನ್ನುತ್ತಾ ಅವನು ಮತ್ತೊಂದು ಬಾರಿ ತನ್ನ ತುಟಿಗಳನ್ನು ಆಕೆಯ ತುಟಿಗಳೊಂದಿಗೆ ಬಂಧಿಸಿ ಆಳವಾಗಿ ಮುತ್ತನ್ನು ಕೊಟ್ಟು ಬ್ಲೆಡ್ ತರಿಸಿ ಬಿಟ್ಟನು. ಸ್ವಾತಿ ಅವನ ಎದೆಯ ಮೇಲೆ ಒಡೆಯುತ್ತಿದ್ದರೆ ಗೌತಮ್ ನಿಧಾನವಾಗಿ ಆಕೆಯ ತುಟಿಗಳ ಮೇಲೆ ನಾಲಿಗೆಯಿಂದ ಬರೆಯುತ್ತಾ ಲವ್ ಯು ಬಂಗಾರ, ನಿನ್ನೊಂದಿಗೆ ಆದಷ್ಟು ಬೇಗ ಜೀವನ ಪ್ರಾರಂಭಿಸಬೇಕು ಅಂತ ಇದೆ. ನಾನು ಹೋಗಿ ಆ ಪ್ರಾಜೆಕ್ಟನ್ನು ಸಕ್ಸಸ್ ಮಾಡಿಕೊಂಡು ಬರುವಷ್ಟರಲ್ಲಿ ನಿಮ್ಮಕ್ಕನಿಗೆ ಮದುವೆ ಸೆಟ್ ಆಗಿದೆ ಅಂತ ಒಂದು ಸಿಹಿ ಸುದ್ದಿಯನ್ನು ಕೊಡು ಸಾಕು ಎನ್ನುತ್ತಾ ಬಾಯ್ ಅಂತ ಹೇಳಿ ಹೊರಟು ಹೋದನು. ಆ ರೀತಿ ಗೌತಮ್ ಹೊರಟು ಹೋದ ನಂತರ ಸ್ವಾತಿಗೆ ದಿನಗಳೇ ಕಳೆಯುತ್ತಿಲ್ಲ. ಗೌತಮ್ ಪ್ರೀತಿ, ಅವನು ಕೊಟ್ಟ ಮುತ್ತು, ಆ ನೆನಪುಗಳಿಂದಲೇ ಪಾಪ ಜಾಬ್ ಸಹ ಮಾಡಲಾರದೆ ಹೋಗುತ್ತಿದ್ದಾಳೆ. ಒಂದು ದಿನ ಒಂದು ಕಾಲ್ ಬಂದಿತು, ಗೌತಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ, ಆತ ಇಂತಹ ಜಾಗದಲ್ಲಿ ಇದ್ದಾನೆ ಅಂತ. ಗೌತಮ್ಗೆ ಎಷ್ಟು ಬಾರಿ ಫೋನ್ ಮಾಡಿದರೂ ಆತ ಕಾಲ್ ಪಿಕ್ ಮಾಡುತ್ತಿಲ್ಲ. ಆದ್ದರಿಂದ ಆ ಫೋನ್ ಕಾಲ್ ನಿಜಾನೇ ಅಂತ ಅಂದುಕೊಂಡು ಓಡಿದಳು. ಅವರು ಹೇಳಿದ ಅಡ್ರೆಸ್ಗೆ ಹೋಗಿ ಬಾಗಿಲು ತೆಗೆದ ತಕ್ಷಣ ಆಕೆಯ ಮೇಲೆ ಹೂಗಳ ಸುರಿಮಳೆ ಸುರಿಯಿತು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಅಂತ ವಿಶ್ ಮಾಡಿದನು ಗೌತಮ್. ಗೌತಮ್ ಆಲೋಚನೆಗಳಲ್ಲಿ ಮುಳುಗಿ ಇವತ್ತು ತನ್ನ ಬರ್ತ್ಡೇ ಎಂಬ ವಿಷಯವನ್ನೇ ಮರೆತಿದ್ದಳು. ಗೌತಮ್ಗೆ ಏನಾಯ್ತೋ ಏನೋ ಅಂತ ಗಾಬರಿಯಿಂದ ಓಡಿ ಬಂದ ಆಕೆಗೆ
ಗೌತಮ್ ಸೇಫಾಗಿ ಇದ್ದಾನೆ ಅಂತ ತಿಳಿದ ತಕ್ಷಣ ಓಡಿ ಬಂದು ಅವನನ್ನು ಬಿಗಿಯಾಗಿ ಹಪ್ಪಿಕೊಂಡು, ಐ ಲವ್ ಯು ಗೌತಮ್, ನೀನು ಇಲ್ಲದೆ ಒಂದು ನಿಮಿಷ ಸಹ ನಾನು ಬದುಕಿರಲಾರೇನು ಅಂತ ಅವನನ್ನು ಬೆಡ್ ಮೇಲಕ್ಕೆ ತಳ್ಳಿ ಮುತ್ತುಗಳ ಸುರಿಮಳೆಯನ್ನು ಸುರಿಸಿದಳು. ಗೌತಮ್, ಹೇ ಸ್ವಾತಿ, ನೀನು ಈ ರೀತಿ ಮಾಡಿದ್ರೆ ಮೊದಲೇ ಫುಲ್ ಹ್ಯಾಪಿಯಾಗಿ ಇದ್ದೀನಿ, ನಂತರ ನಿನ್ನಿಷ್ಟ ಎಂದನು. ಅದಕ್ಕೆ ಸ್ವಾತಿ, ಏನು ಅಷ್ಟೊಂದು ಹ್ಯಾಪಿ? ಪ್ರಾಜೆಕ್ಟ್ ನಿನಗೆ ಬಂದಿದೆ ಅದಕ್ಕೆ ಅಲ್ವಾ? ಆ ಸಂತೋಷದಿಂದಲೇ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿ ಮಾಡಬೇಕು ಅಂದುಕೊಂಡ್ರಿ ಅಲ್ವಾ ಅಂತ ಹೇಳಿದ ತಕ್ಷಣ ಗೌತಮ್ ಸ್ವಾತಿಯನ್ನು ಬಿಗಿಯಾಗಿ ಹಪ್ಪಿಕೊಂಡು, ಹೇಳದೆ ತುಂಬಾ ಚೆನ್ನಾಗಿ ಗೊತ್ತಾಗಿ ಬಿಡುತ್ತದೆ ನಿನಗೆ ಎನ್ನುತ್ತಾ ಸ್ವಾತಿಯನ್ನು ಬೆಡ್ ಮೇಲೆ ಮಲಗಿಸಿ ಆಕೆ ಮೇಲೆ ಹತ್ತುತ್ತಾ, ನೀನು ಒಂದು ಕಿಸ್ ಕೊಟ್ರೇನೆ ನಮಗೆ ಸಿಗುವುದಿಲ್ಲ ಅಂತ ಅಂದುಕೊಂಡಿದ್ದ ಪ್ರಾಜೆಕ್ಟ್ ನಮ್ಮ ಕೈ ಸೇರಿತು, ಅಂಥದ್ದು ನೀನೇ ನನ್ನ ಒಳಗಿ ಬಿಟ್ರೆ ನಾನು ತುಂಬಾ ಲಕ್ಕಿ ಆಗ್ಬಿಡ್ತೀನಿ ಎನ್ನುತ್ತಾ ಸ್ವಾತಿಗೆ ಮುತ್ತುಗಳ ಸುರಿಮಳೆಯನ್ನು ಸುರಿಸುತ್ತಾ, ಮತ್ತೆ ನಿನ್ನ ಬರ್ತ್ಡೇಗೆ ನನಗೆ ಗಿಫ್ಟ್ ಏನೂ ಇಲ್ವಾ ಎಂದನು. ಗೌತಮ್ಗೆ ಏನೋ ಆಗಿದೆ ಅಂತ ಆತಂಕದಿಂದ ಇಲ್ಲಿಗೆ ಬಂದ ಸ್ವಾತಿಗೆ ಗೌತಮ್ ಇಷ್ಟೊಂದು ಹ್ಯಾಪಿಯಾಗಿ ಇರುವುದು ನೋಡಿ ಆಕೆ ಮನಸ್ಸಿಗೆ ಸಮಾಧಾನವಾಯಿತು. ಆ ಸಂತೋಷದಲ್ಲಿ, ನನ್ನ ಬರ್ತ್ಡೇ ಗಿಫ್ಟ್ ನನ್ನನ್ನು ನಿನಗೆ ಸಮರ್ಪಿಸಿಕೊಳ್ಳಲ್ಲ ಎಂದಳು. ಗೌತಮ್ ಆಶ್ಚರ್ಯದಿಂದ, ನಿಜನಾ ಎನ್ನುತ್ತಾ ಮತ್ತಷ್ಟು ಮುಂದುವರಿಯುತ್ತಿದ್ದಾನೆ. ಅವನು ಮಾಡುತ್ತಿರುವ ಚೇಷ್ಟೆಗಳಿಗೆ ಸ್ವಾತಿ ಸಹ ಪ್ರೀತಿಯಿಂದ ರೆಸ್ಪಾಂಡ್ ಆಗುತ್ತಾ, ಅಕ್ಕನ ಮದುವೆ ಸೆಟ್ ಆಗಿದೆ, ಅವಳ ಮದುವೆ ನಂತರ ನಮ್ಮ ಮದುವೆನೇ ಅಲ್ವಾ, ಇನ್ನು ನಿನಗೆ ನೋ ಅಂತ ಹೇಳುವುದಿಲ್ಲ ಬಿಡು ಎಂದಳು. ಗೌತಮ್, ವಾವ್ ಎನ್ನುತ್ತಾ, ಹಾಗಾದ್ರೆ ನಿನ್ನ ಗಿಫ್ಟನ್ನು ನಾನು ಫುಲ್ಲಾಗಿ ಎಂಜಾಯ್ ಮಾಡ್ತೀನಿ ಎಂದನು. ಇಬ್ಬರ ಮನಸ್ಸುಗಳು ಯಾವಾಗಲೂ ಒಂದಾಗಿವೆ, ದೇಹಗಳು ಒಂದಾಗುವುದಕ್ಕೆ ಹಾತೊರೆಯುತ್ತಿವೆ. ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡ ಇಬ್ಬರ ಮನಸ್ಸುಗಳ ಜೊತೆಗೆ ದೇಹಗಳು ಸಹ ಒಂದಾದವು. ಸ್ವಾತಿ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದಳು. ಆ ಕೆಲಸ ಇನ್ನೂ ಮುಗ್ದಿಲ್ಲ ಅಂತ ಇಬ್ಬರೂ ಒಂದು ವಾರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರು. ನಂತರ ಇಬ್ಬರೂ ಬಂದು ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾದರು. ಸ್ವಾತಿ ಅಕ್ಕನ ಮದುವೆಗೆ ಅಂತ ಲೀವ್ ತೆಗೆದುಕೊಂಡು, ನೀನು ಮದುವೆಗೆ ತಪ್ಪದೇ ಬರ್ತೀಯಾ ಅಲ್ವಾ ಗೌತಮ್ ಅಂತ ಕೇಳಿದಳು. ಬರದೆ ಹೇಗಿರ್ತೀನಿ, ತಪ್ಪದೆ ಬರ್ತೀನಿ ಅಂತ ಹೇಳಿ ಸ್ವಾತಿಯನ್ನು ಸಂತೋಷವಾಗಿ ಕಳಿಸಿಕೊಟ್ಟನು. ಮದುವೆ ದಿನ ಬಂದೇ ಬಿಟ್ಟಿತು. ಮದುವೆಯನ್ನು ತುಂಬಾ ವೈಭವವಾಗಿ ಮಾಡುತ್ತಿದ್ದಾರೆ. ಗೌತಮ್ ಇನ್ನೂ ಬಂದಿಲ್ಲ ಯಾಕೆ ಅಂತ ಅಂದುಕೊಳ್ಳುತ್ತಾ ಸ್ವಾತಿ ಗೌತಮ್ಗೆ ಕಾಲ್ ಮಾಡಿದಳು. ಗೌತಮ್ ಕಾಲ್ ಪಿಕ್ ಮಾಡಿ, ಸಾರಿ ಸ್ವಾತಿ, ನಮಗೆ ಒಂದು ಪ್ರಾಜೆಕ್ಟ್ ಬಂದಿದೆ ಅಲ್ವಾ, ಅದರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಒಂದು ವಾರದ ಹಿಂದೆ ಮುಂಬೈಗೆ ಬಂದೆ, ನೀನು ಬ್ಯುಸಿಯಾಗಿ ಇರ್ತೀಯಾ ಅಂತ ಹೇಳಲಿಲ್ಲ. ಮದುವೆಯಷ್ಟೊತ್ತಿಗೆ ಕೆಲಸ ಮುಗಿಯುತ್ತದೆ ಅಂತ ಅಂದುಕೊಂಡೆ, ಆದರೆ ಕೆಲಸ ಮುಗಿಯಲಿಲ್ಲ, ಅರ್ಥ ಮಾಡ್ಕೋ ಎಂದನು. ಸರಿ ಗೌತಮ್, ಕೆಲಸ ಮುಗಿಸಿಕೊಂಡು ನಿಧಾನವಾಗಿಯೇ ಬಾ ಎಂದಳು ಸ್ವಾತಿ. ಆಗ ಹೋದ ಗೌತಮ್ 1 ತಿಂಗಳ ನಂತರ ಮರಳಿ ಬಂದನು. ಗೌತಮ್ನನ್ನು ನೋಡಿದ ಸ್ವಾತಿ ಓಡಿ ಹೋಗಿ ಅವನನ್ನು ಆಳವಾಗಿ ಹಗ್ ಮಾಡಿಕೊಂಡು, ನೀನು ನನಗೆ ಫೋನ್ಗೆ ಸಹ ಸಿಗದೆ ತುಂಬಾ ನೋವು ಕೊಟ್ಟಿದ್ದೀಯಾ, ಅಕ್ಕನ ಮದುವೆಯಾಗಿ ಸಹ 1 ಮಂತ್ ಆಗಿದೆ, ಮನೆಯಲ್ಲಿ ಹೇಳೋಣ ಅಂದ್ರೆ ನೀನು ಇಲ್ಲ, ಐ ಆಮ್ ಪ್ರೆಗ್ನೆಂಟ್ ಗೌತಮ್ ಎಂದಳು ಅಳುತ್ತಾ. ಗೌತಮ್ ಒಮ್ಮೆಲೆ ಆಕೆಯನ್ನು ತನ್ನ ಎದೆಗೆ ಬಿಗಿಯಾಗಿ ಹಪ್ಪಿಕೊಂಡು ತಲೆಗೆ ಮುತ್ತನ್ನು ಕೊಟ್ಟು ದೂರ ಸರಿಸುತ್ತಾ, ನಿಜಾನಾ ಅಂತ ಕೇಳಿದನು ಸಂತೋಷದಿಂದ. ಸ್ವಾತಿ ನಾಚಿಕೆ ಪಡುತ್ತಾ, ಹೌದು ಎಂದಳು. ಗೌತಮ್, ನಮ್ಮ ಮದುವೆ ತುಂಬಾ ಗ್ರ್ಯಾಂಡಾಗಿ ನಡೆಯಬೇಕು ಅಂತ ಅಂದುಕೊಂಡೆ, ಆದ್ರೆ ಟೈಮ್ ಇಲ್ಲ, ಈಗ ಏನ್ ಮಾಡೋಣ ಎಂದನು. ನಮ್ಮ ಮದುವೆ ತುಂಬಾ ಗ್ರ್ಯಾಂಡಾಗಿ ಅವಶ್ಯಕತೆ ಇಲ್ಲ, ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ. ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೇಳಿ ಮುಹೂರ್ತಗಳು ಅವು ಇವು ಅನ್ನುವಷ್ಟರಲ್ಲೇ ಮತ್ತೆ ಈಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಏನನ್ನುತ್ತಾರೋ ಗೊತ್ತಿಲ್ಲ, ಅದಕ್ಕೆ ನಾವಿಬ್ಬರು ಆದಷ್ಟು ಬೇಗ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುವುದು ಬೆಸ್ಟ್ ಅಂತ ಇಬ್ಬರು ಸಿದ್ಧರಾದರು. ಸ್ವಾತಿ ಸೀರೆ ಉಟ್ಟುಕೊಂಡು ಎಷ್ಟೋ ಆಸೆಗಳಿಂದ ಬಯಕೆಗಳಿಂದ ಟೆಂಪಲ್ ಹತ್ತಿರ ಗೌತಮ್ಗೋಸ್ಕರ ವೇಟ್ ಮಾಡುತ್ತಾ ದೇವಸ್ಥಾನದ ಒಳಗಡೆಗೆ ಹೋಗುತ್ತಿದ್ದಾಳೆ ಬರುತ್ತಿದ್ದಾಳೆ. ಪುರೋಹಿತರು, ಏನು ಸ್ವಾತಿ, ಗಾಬರಿ ಪಡುತ್ತಿದ್ದೀಯಾ ಅಂತ ಕೇಳಿದರೆ, ಏನೂ ಇಲ್ಲ ಪುರೋಹಿತರೆ, ಒಬ್ಬರು ಬರ್ತಾ ಇದ್ದಾರೆ, ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ಎನ್ನುತ್ತಾ ಗಾಬರಿಯಿಂದ ಸುತ್ತಲೂ ನೋಡುತ್ತಿದ್ದಾಳೆ. ಪುರೋಹಿತರು ಗರ್ಭಗುಡಿ ಬಾಗಿಲು ಹಾಕುತ್ತಿದ್ದರೆ ಸ್ವಾತಿ ಬೇಗ ಬೇಗ ಅಲ್ಲಿಗೆ ಹೋಗಿ, ಪುರೋಹಿತರೇ, ಇಷ್ಟು ಬೇಗ ಬಾಗಿಲು ಹಾಕಿಬಿಡುತ್ತಿದ್ದೀರಾ ಎಂದು ಕೇಳಿದಳು. ಈಗ ಈ ಟೈಮ್ನಲ್ಲಿ ಯಾರೂ ಬರುವುದಿಲ್ಲಮ್ಮ, ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಮಲಗಿ ಬರುತ್ತೇನೆ, ಸೊಂಟ ನೋಯ್ತಿದೆ ಎಂದರು. ಸ್ವಲ್ಪ ಹೊತ್ತು ಹಿರಿ ಪುರೋಹಿತರೆ ಅಂತ ಕೇಳಿಕೊಳ್ಳುತ್ತಿದ್ದಾಳೆ ಸ್ವಪ್ನ.
ಅಷ್ಟರಲ್ಲೇ ಅಲ್ಲಿಗೆ ಒಂದರ ನಂತರ ಒಂದು ಕಾರುಗಳು ಬಂದು ನಿಲ್ಲುತ್ತಿದ್ದರೆ ಗೌತಮ್ ಬಂದನೇನೋ ಅಂತ ಓಡಿ ಬಂದು ನೋಡಿದಳು. ಆದರೆ ಗೌತಮ್ ಕಾಣಿಸಲಿಲ್ಲ. ಅಕ್ಷಯ್ ಮದುವೆಯ ಬಟ್ಟೆಗಳಲ್ಲಿ ಇದ್ದಾನೆ. ಪಕ್ಕದಲ್ಲೇ ತುಂಬಾ ಜನ ಹೆಂಗಸರು ಹೂಗಳು, ಹಣ್ಣುಗಳು, ಸೀರೆ ಎಲ್ಲ ಹಿಡಿದುಕೊಂಡು ಬರುತ್ತಿದ್ದಾರೆ. ಇವನ ಮುಖಕ್ಕೆ ಸಹ ಮದುವೆನಾ? ಯಾರ ಜೊತೆನೋ ಆ ಮಹಾನುಭಾವಳು ಯಾರೋ ಅಂತ ಅಂದುಕೊಳ್ಳುತ್ತಾ ಕೋಪದಿಂದ ಪಕ್ಕಕ್ಕೆ ಸರಿದಳು ಸ್ವಾತಿ. ಅಕ್ಷಯ್ ಹೆಂಗಸರು ಹಿಡಿದುಕೊಂಡಿರುವ ಹೂಗಳು, ಹಣ್ಣುಗಳ ಕಡೆ ತೋರಿಸುತ್ತಾ, ಇವೆಲ್ಲವನ್ನು ಅಮ್ಮನವರ ಬಳಿ ಇಟ್ಟು ಪೂಜೆ ಮಾಡಿ ಪುರೋಹಿತರೆ ಅಂತ ಅದರ ಮೇಲೆ ಒಂದು ಹಣದ ಕಟ್ಟನ್ನು ಇಟ್ಟನು. ಅದನ್ನು ನೋಡಿದ ಪುರೋಹಿತರು ಸಂತೋಷದಿಂದ ಪೂಜೆ ಪ್ರಾರಂಭಿಸಿದರು. ನೀಟಾಗಿ ಪೂಜೆ ಮಾಡಿ ಅವೆಲ್ಲ ಅವರ ಕೈಗೆ ಕೊಡುತ್ತಾ, ಯಾರನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೀಯಪ್ಪ ಅಂತ ಕೇಳಿದರು. ಅಕ್ಷಯ್, ನಾನು ತಾಳಿ ಕಟ್ಟುವಾಗ ಚೆನ್ನಾಗಿ ಮಂತ್ರಗಳು ಹೇಳಿ ನಮ್ಮ ಸಂಬಂಧ ಗಟ್ಟಿಯಾಗಿ ಇರಬೇಕು ಎಂದನು. ಬಂದಿರುವ ಹೆಂಗಸರಲ್ಲಿ ಯಾರೋ ಒಬ್ಬರು ಇರಬೇಕು ಬಿಡು ಅಂತ ಅಂದುಕೊಂಡರು ಪುರೋಹಿತರು. ಪುರೋಹಿತರೇ, ನಿಮ್ಮ ಕೈಯಿಂದ ಎಲ್ಲರಿಗೂ ಅಮ್ಮನವರ ಕುಂಕುಮ ಹಿಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಪುರೋಹಿತರ ಕೈಯಿಂದ ಕುಂಕುಮ ಇಟ್ಟಿಸಿಕೊಳ್ಳುತ್ತಿದ್ದರೆ ಸ್ವಾತಿ ಸಹ ಅಲ್ಲಿಗೆ ಬಂದಳು. ಗೌತಮ್ ಬಂದಿಲ್ಲ ಅಂತ ಪೂಜೆ ಸಹ ಮಾಡಿಸಲಿಲ್ಲ. ಇನ್ನು ಆ ಅಮ್ಮನವರ ಕುಂಕುಮ ಕೊಡುತ್ತಿದ್ದರೆ ಹೇಗೆ ತಾನೇ ಬೇಡ ಅಂತಾಳೆ. ಪುರೋಹಿತರು ಅಮ್ಮನವರ ಕುಂಕುಮ ಸ್ವಾತಿಗೆ ಇಟ್ಟ ತಕ್ಷಣ ಅಕ್ಷಯ್ ತಾಳಿಯನ್ನು ತೆಗೆದು ಸ್ವಾತಿ ಕೊರಳಿಗೆ ಕಟ್ಟಿಬಿಟ್ಟನು. ಸ್ವಾತಿಗೆ ತಾನು ಭೂಮಿಯೊಳಕ್ಕೆ ಕುಸಿಯುತ್ತಿದ್ದೀನಾ, ಸಮಯ ಓಡುತ್ತಿದೆಯೇ ಅಥವಾ ನಿಲ್ಲಿಸಿದೆಯೇ, ಗಾಳಿ ಸ್ತಬ್ಧವಾಗಿದೆಯೇ, ಆಕಾಶ ಮುರಿದು ಮೇಲೆ ಬಿದ್ದಿದೆಯಾ, ಭೂಮಿ ಪ್ರಳಯವಾಗಿದೆಯಾ, ಗುಡುಗುಗಳು ಬೆಂಕಿಯಂತೆ ಬೀಳುತ್ತಿವೆಯೇ, ಬೆಂಕಿ ಜ್ವಾಲೆಗಳು ಹತ್ತಿ ಉರಿಯುತ್ತಿದ್ದಾವ ಅನ್ನುವ ಥರ ಆಕೆಗೆ ಇಲ್ಲಿ ಏನು ನಡೆಯುತ್ತಿದೆ ಅಂತಾನೂ ಸಹ ಅರ್ಥವಾಗದೆ ಕೋಪದಿಂದ ಅಕ್ಷಯ್ನನ್ನು ನೋಡುತ್ತಾ ಒಡೆಯುವುದಕ್ಕೆ ಕೈ ಮೇಲಕ್ಕೆ ಎತ್ತಿದರೆ ಅಕ್ಷಯ್ ಆ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ತನ್ನ ತೋಳುಗಳಿಂದ ಒತ್ತುತ್ತಾ ಹಾಗೆಯೇ ಹೊರಗಡೆಗೆ ಕರೆದುಕೊಂಡು ಬಂದು ಅಲ್ಲಿ ಮೀಡಿಯಾ ಇದ್ದರೆ ಶಿ ಈಸ್ ಮೈ ವೈಫ್ ಸ್ವಾತಿ ಎನ್ನುತ್ತಾ ಆಕೆಯನ್ನು ಹಾಗೇ ಗಟ್ಟಿಯಾಗಿ ಹಿಡಿದುಕೊಂಡು ಕಾರಿನಲ್ಲಿ ಬಲವಂತವಾಗಿ ಕುಳಿಸಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಡ್ರೈವರ್ಗೆ ಹೋಗುವುದಕ್ಕೆ ಹೇಳಿದನು. ಆತ ಒಂದು ಬ್ಯೂಟಿಫುಲ್ ಹೌಸ್ ಮುಂದೆ ಕಾರನ್ನು ನಿಲ್ಲಿಸಿದನು. ಅಕ್ಷಯ್ ಇಳಿ ಅಂದ್ರೆ ಸ್ವಾತಿ ಕೋಪದಿಂದ ನೋಡುತ್ತಿದ್ದರೆ ಡೋರ್ ತೆಗೆದು ಆಕೆ ಕೈಯನ್ನು ಹಿಡಿದುಕೊಂಡು ವೇಗವಾಗಿ ಬಾಗಿಲ ಹತ್ತಿರಕ್ಕೆ ಎಳೆದುಕೊಂಡು ಬಂದನು. ಅದೇ ವೇಗದಲ್ಲಿ ಮನೆಯೊಳಗಡೆಗೆ ಹೆಜ್ಜೆ ಇಡುತ್ತಿದ್ದರೆ ಆ ಮನೆಯಲ್ಲಿದ್ದ ಅಕ್ಷಯ್ ತಾಯಿ ಕಾಮಾಕ್ಷಿ, ಲೋ ಅಕ್ಷಯ್, ಇಲ್ಲಿಯ ತನಕ ನಿನ್ನ ಜೀವನ ನಿನ್ನಿಷ್ಟ ಅಂತ ಬಿಟ್ಬಿಟ್ಟಿದ್ದೀನಿ. ಇವತ್ತು ನಿನ್ನ ಜೀವನವನ್ನು ಇನ್ನೊಬ್ಬ ಹುಡುಗಿಯ ಜೊತೆ ಯಾಕೆ ಬಂಧವನ್ನು ಏರ್ಪಡಿಸಿಕೊಂಡಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಆಕೆ ನಿನ್ನ ಅರ್ಧಾಂಗಿಯಾಗಿ ಮನೆಯೊಳಗಡೆಗೆ ಬರುವಾಗ ಕೆಲವು ಆಚಾರಗಳು ಇರುತ್ತವೆ. ಇದು ಸಹ ನಿನ್ನ ಇಷ್ಟದಂತೆ ಮಾಡ್ತೀನಿ ಅಂದ್ರೆ ನಾನೇನು ಮಾಡಲಾರೇನು ಎಂದರು. ಅಕ್ಷಯ್, ಸರಿಯಮ್ಮ, ನೀನು ಹೇಳಿದಂತೆ ಮಾಡ್ತೀನಿ ಅಂತ ಊಹೆ ಬಂದಾಗಲಿಂದಲೂ ತಾಯಿ ಮಾತನ್ನು ಯಾವತ್ತೂ ಕೇಳದ ಮಗ ಇವತ್ತು ಹೆಜ್ಜೆ ಒಳಗಡೆಗೆ ಹಿಡುತ್ತಿದ್ದವನು ಹಿಂದೆ ಸರಿದನು. ಸ್ವಾತಿಗೆ ಅಷ್ಟಕ್ಕೂ ತನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ, ಇದೆಲ್ಲ ಏನು, ಈ ಕಾಮಂದನು ನನ್ನ ಕೊರಳಿಗೆ ಯಾಕೆ ತಾಳಿ ಕಟ್ಟಿದನು, ನನ್ನ ಗೌತಮ್ ನನ್ನ ಹೊಟ್ಟೆಯಲ್ಲಿರುವ ಮಗು, ಗೌತಮ್ ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾನೋ, ಆ ಆಲೋಚನೆಗಳಿಂದ ಅಲ್ಲಿ ಏನು ನಡೆಯುತ್ತಿದೆ ಅಂತಾನೂ ಸಹ ತಿಳಿದುಕೊಳ್ಳಬೇಕು ಅಂತ ಅನ್ನಿಸುತ್ತಿಲ್ಲ. ಆದ್ರೆ ಅಕ್ಷಯ್ ಒಂಟಿಯಾಗಿ ಸಿಕ್ಕಿದರೆ ಅವನನ್ನು ಒಡೆದು ಸಾಯಿಸಿಯಾದರೂ ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳಬೇಕು ಅಂತ ದುಃಖಿಸುತ್ತಿದೆ ಆಕೆಯ ಮನಸ್ಸು. ಗೌತಮ್, ನನ್ನನ್ನು ಈ ರಾವಣನಿಂದ ಬಿಡಿಸು ಅಂತ ಆಕೆಯ ಮನಸ್ಸು ಅವನನ್ನು ಕರೆಯುತ್ತಿದೆ. ಕೆಲಸದಾಕೆ ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದಳು. ಸ್ವಾತಿ ಸೈಲೆಂಟ್ ಆಗಿ ಇದ್ರೆ ಅಕ್ಷಯ್ ಆಕೆಯ ಕೈಯನ್ನು ಹಿಡಿದು ತರತರ ಅಂತ ಎಳೆದುಕೊಂಡು ಹೋಗಿ ತನ್ನ ಬೆಡ್ರೂಮಿನಲ್ಲಿ ಬಿಟ್ಟನು. ಅಕ್ಷಯ್ ಕೋಪವನ್ನು ನೋಡಿದ ಸ್ವಾತಿಗೆ ಇನ್ನಷ್ಟು ಕೋಪ ನೆತ್ತಿಗೇರಿ ಜೋರಾಗಿ ಅಕ್ಷಯ್ನನ್ನು ಒಂದು ತಳ್ಳು ತಳ್ಳಿ, ಯಾರೋ ನೀನು, ಅಷ್ಟಕ್ಕೂ ನಿನಗೆ ನನ್ನ ಮೇಲೆ ಯಾವ ಹಕ್ಕಿದೆ, ನಿನ್ನ ಇಷ್ಟಕ್ಕೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ರೂಮಿಗೆ ಎಳೆದುಕೊಂಡು ಬಂದ್ರೆ ನಿನ್ನ ಪಕ್ಕದಲ್ಲಿ ಮಲಗಿಕೊಳ್ಳುತ್ತೇನೆ ಅಂತ ಅಂದುಕೊಳ್ಳುತ್ತಿದ್ದೀಯಾ, ಸಾಯಾದ್ರೂ ಸಾಯ್ತೀನಿ, ಆದ್ರೆ ನಿನ್ನ ಜೊತೆ ಮಲಗುವುದಿಲ್ಲ ಅಂತ ಹೇಳಿದ ತಕ್ಷಣ ಆಕಾಶ್, ಯಾರಿಗೆ ಬೇಕು ನಿನ್ನ ಜೊತೆ ಸಂಸಾರ, ನಾನೇನಾದ್ರೂ ಪ್ರೀತಿಯಿಂದ ಅಥವಾ ನಿನ್ನ ಜೊತೆ ಜೀವನ ಬೇಕು ಅಂತ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದೆ ಅಂತ ಅಂದುಕೊಳ್ಳುತ್ತಿದ್ದೀಯಾ, ಆ ಗೌತಮ್ ಮೇಲೆ ಇರುವ ಕೋಪದಿಂದ ನಿನ್ನನ್ನು ಮದುವೆ ಮಾಡಿಕೊಂಡೆ. ನಮ್ಮ ಮದುವೆ ಈಗ ಎಲ್ಲರಿಗೂ ಗೊತ್ತು. ಅವನು ನನ್ನಿಂದ ತನ್ನ ಪ್ರೇಯಸಿಯಾದ ನಿನ್ನನ್ನು ಕರೆದುಕೊಂಡು ಹೋಗಲಾರ. ಗೌತಮ್ ಗುಡ್ ಬೈ ಅಲ್ವಾ? ನೀವಿಬ್ಬರು ಪ್ರೀತಿಸಿಕೊಂಡು ಹ್ಯಾಪಿಯಾಗಿ ಜೀವನ ಹಂಚಿಕೊಂಡರೆ ನೋಡುತ್ತಾ ಸುಮ್ಮನಿರುವುದಕ್ಕೆ ನಾನೇನಾದರೂ ದಡ್ಡಾನ?
ಸುಮ್ನಿರ್ತೀನಿ ಅಂತ ಅಂದುಕೊಂಡ. ಮೊನ್ನೆ ಬಂದ ಪ್ರಾಜೆಕ್ಟ್ ಅವನಿಗೆ ಸಿಂಪಲ್ ಆಗಿ ಸಿಕ್ಕಿತು. ನಮ್ಮಿಬ್ಬರ ಮಧ್ಯೆ ತುಂಬಾ ದಿನಗಳಿಂದ ಟಫ್ ಕಾಂಪಿಟೇಷನ್. ಅದೇನೋ ಇಬ್ಬರು ಪ್ರಾಜೆಕ್ಟ್ಗೆ ಒಂದೇ ಥರ ಕೋಡ್ ಮಾಡಿದರೂ ಅವನಿಗೆ ಯಾಕೆ ಸಿಕ್ತು ಅಂತ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಆ ಪ್ರಾಜೆಕ್ಟ್ ಅವನಿಗೆ ಬರುವುದಕ್ಕೆ, ನನ್ನಿಂದ ಹೋಗುವುದಕ್ಕೆ ಕಾರಣ ಏನು ಗೊತ್ತಾ? ಒಂದು ಪಿನ್ ಮಾರ್ಕ್. ಅಂದ್ರೆ ಪೇಪರ್ ಮೇಲೆ ಪಿನ್ ಮಾರ್ಕ್ ನನ್ನನ್ನು ಆ ಪ್ರಾಜೆಕ್ಟ್ನಿಂದ ದೂರ ಮಾಡಿತು. ನಿನ್ನ ಒಂದು ಕಿಸ್ ಅವನನ್ನು ಆಕಾಶಕ್ಕೆ ಹತ್ತಿಸಿದೆ. ಅವನಿಗೆ ನೀನು ಅಷ್ಟೊಂದು ಲಕ್ಕಿ ಆಗಿರುವಾಗ ಅವನ ಜೊತೆ ನೀನು ಇರಲು ಏಕೆ ಬಿಡ್ತೀನಿ ಹುಚ್ಚಿ? ಪ್ರೀತಿಸಿದ ಪ್ರೇಯಸಿ ಲಕ್ಕಿ ಪರ್ಸನ್ ಅಂತ ಸಂಭ್ರಮ ಪಡುತ್ತಿದ್ದನು ಅಲ್ವಾ? ಅವೆರಡೂ ಅವನ ಜೀವನದಲ್ಲಿ ಇಲ್ಲದಂತೆ ಮಾಡಿದ್ದೀನಿ. ಇನ್ನು ನನಗೆ ತಿಳಿದಂತೆ ಅವನಿಗೆ ಆ ಪ್ರಾಜೆಕ್ಟ್ ಹೋಗುತ್ತದೆ. ಅವನ ಪ್ರೇಯಸಿ ನನ್ನ ಹೆಂಡತಿಯಾಗಿದ್ದಾಳೆ ಅಂತ ತಿಳಿದು ಆರ್ಟ್ ಬ್ರೇಕ್ ಆಗುತ್ತದೆ. ಇಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ನನಗೆ ನನ್ನ ಸಾಮ್ರಾಜ್ಯಕ್ಕೆ ಯಾವ ಅಡ್ಡಿನೂ ಇರುವುದಿಲ್ಲ. ಇನ್ನು ನಾನೇ ಬಿಸ್ನೆಸ್ನಲ್ಲಿ ನಂಬರ್ 1 ಅಂತ ಹೆಮ್ಮೆಯಿಂದ ಹೇಳಿದನು. ಲೋ, ನೀನು ಮನುಷ್ಯನೇನೋ ಹುಳ ಬಿದ್ದು ಸಾಯ್ತೀಯ. ಆದ್ರೂ ನೀನು ಒಂದು ತಾಳಿ ಕಟ್ಟಿ ನಿನ್ನ ಹತ್ತಿರ ಇಟ್ಟುಕೊಳ್ಳುತ್ತೇನೆ ಅಂದ್ರೆ ನಾನು ಇರ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೀಯಾ? ತಾಳಿ ಕಿತ್ತು ಮುಖದ ಮೇಲೆ ಬಿಸಾಕಿ ಹೋಗುತ್ತೇನೆ ಅಂತ ಸ್ವಾತಿ ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡರೆ, ಕಾಮಾಕ್ಷಿ, ಸ್ವಾತಿ, ಹೆಣ್ಣಿಗೆ ಮುತ್ತೈದೆತನ ಅನ್ನುವುದು ಒಂದು ವರ. ಅದು ನಿನ್ನ ಕೊರಳಿಗೆ ಬಲವಂತವಾಗಿ ಬಿದ್ದರೂ, ಇಷ್ಟದಿಂದ ಬಿದ್ದರೂ, ಅದು ದೂರವಾದ ಮೇಲೆ ಪ್ರತಿ ಹೆಣ್ಣಿಗೂ ಅದರ ಬೆಲೆ ಗೊತ್ತಾಗುತ್ತದೆ. ನೀನು ಇವನಿಂದ ದೂರವಾಗಿ ಆ ಗೌತಮ್ ಜೊತೆ ನಿನಗೆ ಜೀವನ ಇದೆ ಅಂದಾಗ ಆ ಕೊರಳಲ್ಲಿರುವ ತಾಳಿಯನ್ನು ನಾನೇ ತೆಗೆಯುತ್ತೇನೆ. ಆದ್ರೆ ಅಕ್ಷಯ್ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾನೆ ಅಂತ ಗೊತ್ತಿದ್ದು ಸಹ ಗೌತಮ್ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ ಅಂತ ನಿನಗೆ ನಂಬಿಕೆ ಇದೆಯಾ? ಇದೆ. 100ಕ್ಕೆ 1000% ನಂಬಿಕೆ ಇದೆ. ಯಾಕಂದ್ರೆ ಗೌತಮ್ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಗೌತಮ್ನ ಪ್ರೀತಿ ನನಗೆ ಗೊತ್ತು. ನಮ್ಮ ಪ್ರೀತಿಯ ಪ್ರತಿರೂಪ ಅವನು ಬಿಡುವುದಿಲ್ಲ. ಇಂಥವರು 100 ಬಾರಿ ತಾಳಿ ಕಟ್ಟಿದರೂ ಸರಿ, ಗೌತಮ್ ನನ್ನನ್ನು ಸ್ವೀಕರಿಸುತ್ತಾನೆ ಎಂದಳು ಸ್ವಾತಿ. ಅಷ್ಟು ನಂಬಿಕೆ ಇರುವಾಗ ಗೌತಮ್ಗೆ ನಿನ್ನನ್ನು ಒಪ್ಪಿಸಿ ಇವನು ಕಟ್ಟಿರುವ ಆ ತಾಳಿಯನ್ನು ನನ್ನ ಕೈಯಾರೆ ನಾನೇ ತೆಗೆಯುತ್ತೇನೆ. ಆದ್ರೆ ಅಲ್ಲಿಯ ತನಕ ಅದು ಹಾಗೇ ಇರಲಿ ಅಂತ ಹೇಳಿ ಹೊರಟು ಹೋದಳು ಕಾಮಾಕ್ಷಿ. ಅಕ್ಷಯ್, ನಮ್ಮ ಮಮ್ಮಿ ಗೌತಮ್ ನಿನ್ನನ್ನು ಸ್ವೀಕರಿಸಿದರೆ ಅವನಿಗೆ ಒಪ್ಪಿಸುತ್ತೇನೆ ಅಂತ ಹೇಳುತ್ತಿದ್ದಾಳೆ. ಆದ್ರೆ ನೀನು ಗೌತಮ್ನನ್ನು ಭೇಟಿಯಾಗದಂತೆ ನಾನು ಮಾಡ್ತೀನಿ ಅಲ್ವಾ? ನೀನು ಈ ಮನೆ ದಾಟಿ ಹೋಗುವುದು ಅಸಂಭವ. ನಾನು ಅವನ ಪ್ರೀತಿಯನ್ನು ಮಾತ್ರನೇ ಕಿತ್ತುಕೊಂಡು ಬಂದಿದ್ದೇನೆ ಅಂತ ಅಂದುಕೊಂಡಿದ್ದೆ. ಆದ್ರೆ ಅವನ ಮಗುವನ್ನು ಸಹ ಕಿತ್ತುಕೊಂಡು ಬಂದಿದ್ದೀನಾ? ಬೈ 1 ಗೆಟ್ 1 ಆಫರ್ ಅಂತ ಖುಷಿ ಪಡುತ್ತಿದ್ದರೆ, ಸ್ವಾತಿ, ನೀನು ಮನುಷ್ಯನೇ ಅಲ್ಲ ಅಂತ ಅಂದುಕೊಂಡಿದ್ದೆ. ಆದ್ರೆ ಗಂಡಸು ಸಹ ಅಲ್ಲ ಅನ್ನೋ ಮಾತು. ಗೌತಮ್ ಮಗುವಿಗೆ ನೀನು ತಂದೆಯಾಗಬೇಕು ಅಂತ ಬಯಸುತ್ತಿದ್ದೀಯಾ? ಛೀ ಎಂದಳು. ಅಕ್ಷಯ್ ಸ್ವಾತಿ ಕೆನ್ನೆಯನ್ನು ಹಿಂಡುತ್ತಾ, ನಾನು ಗಂಡಸು ಅಲ್ವೋ ಹೌದಾ ಅಂತ ಯಾವತ್ತೋ ಮುಂದಿನ ತೋರಿಸುತ್ತೇನೆ ಬಿಡು. ಅವನ ಮಗು ಅವನ ಕಣ್ಣುಗಳ ಮುಂದೆ ಇಲ್ಲದಂತೆ ಮಾಡಿದ್ದೀನಿ. ಅವನು ಪ್ರೀತಿಸಿದವಳು ನನ್ನ ಬೆಡ್ರೂಮಿನಲ್ಲಿ ಇದ್ದಾಳೆ. ಅಬ್ಬಬ್ಬಾ, ಈ ದಿನ ಮಾತ್ರ ನನಗೆ ಲೈಫಿನಲ್ಲಿ ಯಾವತ್ತೂ ಕೊಡದಷ್ಟು ಸಂತೋಷವನ್ನು ಕೊಟ್ಟಿದೆ. ಫುಲ್ ಪಾರ್ಟಿ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ಹೊರಟು ಹೋದನು. ಅಕ್ಷಯ್ ಹೊರಟು ಹೋದ ತಕ್ಷಣ ಸ್ವಾತಿ ಓಡುತ್ತಾ ಕೆಳಗಡೆಗೆ ಬಂದು, ಆಂಟಿ, ಒಂದು ಫೋನ್ ಪ್ಲೀಸ್ ಎಂದಳು. ಕಾಮಾಕ್ಷಿ, ಸ್ವಾತಿ, ಅವನು ನಿನ್ನನ್ನು ಅಷ್ಟೊಂದು ಈಸಿಯಾಗಿ ಬಿಟ್ಟು ಹೋಗಿದ್ದಾನೆ ಅಂತ ಅಂದುಕೊಂಡ ಎಂದು ನಗುತ್ತಾ ಫೋನ್ ಕೊಟ್ಟಳು. ಸ್ವಾತಿ ತಕ್ಷಣ ಫೋನ್ ತೆಗೆದುಕೊಂಡು ಗೌತಮ್ ನಂಬರಿಗೆ ಕಾಲ್ ಮಾಡಿದರೆ ಅದು ಅಕ್ಷಯ್ಗೆ ಹೋಯಿತು. ಅಕ್ಷಯ್ ಕಾಲ್ ಪಿಕ್ ಮಾಡಿ, ಏನೇ ಹೆಂಡತಿ, ನಾನು ನಿನಗೆ ಅಷ್ಟೊಂದು ದಡ್ಡನ ಥರ ಕಾಣುತ್ತಿದ್ದೀನಾ? ನೀನು ಯಾರಿಗೆ ಫೋನ್ ಮಾಡಿದರೂ ನನಗೆ ಬರುತ್ತದೆ. ಯಾಪಿಯಾಗಿ ತಿಂದು ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ಟಿವಿಯಲ್ಲಿ 6 ಗಂಟೆಯಿಂದ 11 ಗಂಟೆ ತನಕ ಬರುವ ಸೀರಿಯಲ್ಸ್ ನೋಡುತ್ತಾ ಹ್ಯಾಪಿಯಾಗಿ ಇರಿ ಅಂತ ಹೇಳಿ ಫೋನ್ ಕಟ್ ಮಾಡಿದನು. ನಾವು ಹೇಳುವುದು ಅವನು ಕೇಳುವುದಿಲ್ಲ, ಅವನು ಮಾಡುವುದನ್ನೇ ಮಾಡ್ತಾನೆ ಎಂದಳು ಕಾಮಾಕ್ಷಿ. ಅವನನ್ನು ನೋಡ್ತಿದ್ರೆ ಅಸಹ್ಯವೆನಿಸುತ್ತದೆ. ಅಂತಹವನನ್ನು ನೀವು ಹೇಗೆ ಹುಟ್ಟಿಸಿದ್ರಿ ಆಂಟಿ ಎಂದಳು ಸ್ವಾತಿ. ಕಾಮಾಕ್ಷಿ ನಗುತ್ತಾ, ಅವನು ಯಾಕೆ ಆ ರೀತಿ ತಯಾರಾದನು ಅಂತ ನನಗೆ ಗೊತ್ತು. ಅವನೇನು ಅಷ್ಟೊಂದು ಕೆಟ್ಟವನಲ್ಲ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತ್ರನೇ ಪ್ರೀತಿ ಮದುವೆ ಬೇಡ ಅಂತ ಅಂದುಕೊಂಡಿದ್ದಾನೆ. ಇನ್ನು ನಾನು ಸಹ ಅವನ ಜೀವನದಲ್ಲಿ ಹೆಂಡತಿ ಇರುವುದಿಲ್ಲ ಅಂತ ಅಂದುಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದ್ರೆ ನಾನೇ ಫುಲ್ ಶಾಕ್ ಆಗ್ಬಿಟ್ಟೆ. ನೋಡೋಣ ಏನೋ ನಡೆಯುತ್ತದೋ ಎನ್ನುತ್ತಿದ್ದರೆ, ಸ್ವಾತಿ, ಏನು ನಡೆಯುತ್ತದೆ? ನನ್ನನ್ನು ಕೂಡಾಕಿದಷ್ಟು ಮಾತ್ರಕ್ಕೆ ನಾನು ಅವನಿಗೆ ಹೆಂಡತಿ ಆಗ್ಬಿಡ್ತೀನಾ? ಗೌತಮ್ ಬರ್ತಾನೆ. ಗೌತಮ್ಗೆ ನನ್ನ ಪ್ರೀತಿನೂ ಗೊತ್ತು, ಮಗು ಸಹ ಗೊತ್ತು ಅಂತ ಕೋಪದಿಂದ
ಊಟ ಸಹ ತಿನ್ನದೆ ಹೋಗಿ ಮಲಗಿಕೊಂಡಳು. ಅಕ್ಷಯ್ ಮನೆಗೆ ಬರುವುದಿಲ್ಲ. ಅವನು ಈಗ ಹುಡುಗಿಯರ ಜೊತೆ ಬ್ಯುಸಿಯಾಗಿ ಇರ್ತಾನೆ. ಯಾರಾದ್ರೂ ಕಟ್ಟಿಕೊಂಡ ಹೆಂಡತಿಗೋಸ್ಕರ ಬದಲಾಗುತ್ತಾರೆ. ಆದ್ರೆ ಅಕ್ಷಯ್ ಯಾಕೆ ಬದಲಾದನು ಅಂತ ಯಾರಿಗೂ ಗೊತ್ತಿಲ್ಲ. ಅಕ್ಷಯ್ ಚೆನ್ನಾಗಿ ಕುಡಿದು ತೂಕಾಡುತ್ತಾ ಮನೆಗೆ ಬಂದನು. ತಾಯಿ ಬಾಗಿಲು ತೆಗೆದು ಆಶ್ಚರ್ಯಪಟ್ಟಳು. ಯಾವಾಗಲೂ ಹಗಲು ಬಂದು ಹೋಗ್ತಾ ಇದ್ನೇ ವಿನಃ ರಾತ್ರಿ ಸಮಯ ಮನೆಗೆ ಬರುವುದು ಅಂದ್ರೆ ಕಾಮಾಕ್ಷಿ ತಂದೆ ತೀರಿಕೊಂಡ ನಂತರ ಯಾವತ್ತೂ ಬಂದಿಲ್ಲ. ಅಕ್ಷಯ್ ಯಾರೂ ಇಲ್ಲದ ತಾಯಿಗೆ ಅಷ್ಟೊಂದು ಪನಿಷ್ಮೆಂಟ್ ಯಾಕೆ ಕೊಟ್ನೋ ಯಾರಿಗೂ ಗೊತ್ತಿಲ್ಲ. ಇವತ್ತು ಮಗ ಮನೆಗೆ ಬಂದಿರುವುದು ನೋಡಿ ನಗುತ್ತಾ, ಹೆಂಡತಿ ಬಂದ್ಮೇಲೆ ಎಂತಹ ಇಡಿಯಟ್ ಆದರೂ ಬದಲಾಗಲೇಬೇಕು ಎಂದಳು. ಅಕ್ಷಯ್ ಉರಿದುಕೊಳ್ಳುತ್ತಾ, ಅತ್ತೆಯಾಗಿ ಪ್ರೆಗ್ನೆಂಟ್ ಆಗಿ ಇರುವವಳಿಗೆ ಊಟ ತಿನ್ನಿಸಿದರೆ ನಾನು ಬರ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳಿದ ತಕ್ಷಣ ಕಾಮಾಕ್ಷಿ, ನಾನು ಅತ್ತೆ ನೀನು ಗಂಡ ಅಂತ ನಾವು ಅಂದುಕೊಂಡರೆ ಸಾಕಾ? ಆಕೆನೂ ಸಹ ಅಂದುಕೊಂಡರೆ ನಾವು ಹೇಳಿದ್ದು ಕೇಳ್ತಾಳೆ ಎಂದಳು. ಈಗ ನಾನು ತಿನ್ನಿಸುತ್ತೇನೆ ನೋಡು ಅಂತ ಒಮ್ಮೆಲೆ ಜೋರಾಗಿ ಕಿರುಚಿದನು ಅಕ್ಷಯ್. ಪಕ್ಕದಲ್ಲೇ ಇದ್ದ ಕಾಮಾಕ್ಷಿ ಬೆಚ್ಚಿಬಿದ್ದಳು. ಸ್ವಾತಿಗೆ ಹಸಿವಾಗುತ್ತಿದೆ. ಆಕೆಗೆ ತಿನ್ನಬೇಕು ಅಂತ ಇಲ್ಲ. ಆದರೆ ತನ್ನ ಪ್ರೀತಿಗೆ ಪ್ರತಿರೂಪವಾದ ಮಗುವಿಗೋಸ್ಕರ ತಿನ್ನಬೇಕು ಅಂತ ಇದೆ. ಗರ್ಭಿಣಿ ಊಟ ಮಾಡಿಲ್ಲ ಅಂದ್ರೆ ಕನಿಕರ ತೋರಿಸುತ್ತಾರೇನೋ ಅಂತ ಹಠ ಹಿಡಿದು ಕುಳಿತಿದ್ದಾಳೆ. ಅಕ್ಷಯ್ ಜೋರಾಗಿ ಕೂಗಿದ ತಕ್ಷಣ ಹೊರಗಡೆಗೆ ಬಂದು, ಏನು ಅಂತ ಅದಕ್ಕಿಂತ ಜೋರಾಗಿ ಕೋಪದಿಂದ ಕೇಳಿದಳು. ನನಗೆ ಹಸಿವಾಗುತ್ತಿದೆ, ಊಟ ಬಡಿಸುವಂತೆ ಬಾ ಎಂದನು ಅಕ್ಷಯ್ ಜೋರಾಗಿ. ನೀನು ಒಬ್ಬ ಪಶುವಿನಂತೆ ಮದುವೆ ಮಾಡಿಕೊಂಡು ಬಂದ್ರೆ ಹೆಂಡತಿ ಆಗ್ಬಿಡ್ತಾಳಾ ನಿನಗೆ ಎಲ್ಲ ಮಾಡುವುದಕ್ಕೆ? ನಾನು ಬಡಿಸುವುದಿಲ್ಲ ಎಂದಳು ಸ್ವಾತಿ. ನಿಮ್ಮ ಅಕ್ಕನಿಗೆ ಮದುವೆಯಾಗಿ 1 ತಿಂಗಳು ಆಗುತ್ತಿದೆ ಅಲ್ವಾ? ಹೊಸದಾಗಿ ಮದುವೆಯಾಗಿದೆ. ಮೊದಲೇ ಆ ದೋಷ ಈ ದೋಷ ಅಂತ ತುಂಬಾ ದಿನಗಳ ನಂತರ ಆಗಿದೆ. ನಿಮ್ಮ ಭಾವ MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದಾನೆ ಅಲ್ವಾ? ಹಿಂತಿರುಗಿ ಮನೆಗೆ ಹೋಗುವಾಗ ಮನೆ ತನಕ ಹೋಗುವುದಿಲ್ವೇನೋ ಆಲೋಚಿಸಿಕೊ. ನೀನು ಬಂದು ನನಗೆ ಊಟ ಬಡಿಸಿ ನೀನು ತಿಂದ್ರೇನೆ ನಿಮ್ಮ ಭಾವ ಈ ರಾತ್ರಿಗೆ ಮನೆಗೆ ಹೋಗ್ತಾನೆ, ಇಲ್ಲದಿದ್ದರೆ ಸ್ಮಶಾನಕ್ಕೆ ಹೋಗ್ತಾನೆ ಅಂತ ಕೋಪದಿಂದ ಹೋಗಿ ಡೈನಿಂಗ್ ಟೇಬಲ್ ಚೇರಿನ ಮೇಲೆ ಕುಳಿತುಕೊಂಡನು ಅಕ್ಷಯ್. ಸ್ವಾತಿ ತುಂಬಾ ಕೋಪದಿಂದ ಬಂದು ಕಾಮಾಕ್ಷಿ ಮುಂದೆ ನಿಂತುಕೊಂಡು, ಎಂತಹ ಮಗನನ್ನು ಹೆತ್ತಿದ್ದೀರಾ? ಮನುಷ್ಯನೇನಾ ಅವನು? ನನ್ನ ಜೀವನ ಹೇಗೂ ನಾಶ ಮಾಡಿದ್ದಾನೆ. ನಮ್ಮಕ್ಕನ ಜೀವನ ಜೊತೆ ಆಟವೇನು ಅಂತ ಕೇಳುತ್ತಿದ್ದರೆ ಅಕ್ಷಯ್ ಯಾರಿಗೂ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿ, ಲೋ, ಲಾರಿಯಿಂದ ಒಬ್ಬರನ್ನು ಗುದ್ದಿ ಸಾಯಿಸಬೇಕು ಕಣ, ನೀನು ಹೇಳಿದ ಹಣಕ್ಕಿಂತ ಡಬಲ್ ಕೊಡುತ್ತೇನೆ ಅಂತ ಹೇಳಿದ ತಕ್ಷಣ, ಯಾರನ್ನು ಸಾಯಿಸಬೇಕು ಅಂತ ಹೇಳಣ್ಣ, ಅರ್ಧ ಗಂಟೆಯಲ್ಲೇ ಕೆಲಸ ಮಾಡಿ ಮುಗಿಸುತ್ತೇವೆ ಅಂತ ಹೇಳಿದ ತಕ್ಷಣ ಸ್ವಾತಿ ಗಾಬರಿಯಿಂದ ಓಡುತ್ತಾ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದು ಪ್ಲೇಟ್ ತೆಗೆದು ಸೈಲೆಂಟ್ ಆಗಿ ಊಟ ಬಡಿಸುತ್ತಿದ್ದಾಳೆ. ಅಕ್ಷಯ್ ಮುಗುಳ್ನಗುತ್ತಾ, ಈಗಲ್ಲ ಬಿಡು, ನಂತರ ಹೇಳುತ್ತೇನೆ, ನೀನು ನನಗೆ ಟಚ್ನಲ್ಲಿ ಇರು ಅಂತ ಹೇಳಿ ಫೋನ್ ಇಟ್ಟು ನೀನು ಸಹ ತಿನ್ನು ಅಂತ ಹೇಳಿದ ತಕ್ಷಣ ಸ್ವಾತಿ ಒಂದು ಮಾತು ಸಹ ಮಾತನಾಡದೆ ಸೈಲೆಂಟ್ ಆಗಿ ತಿಂದು ಬಿಟ್ಟಳು. ಅಕ್ಷಯ್ ಸಹ ತಿಂದು, ಗುಡ್, ಹೇಳಿದ ತಕ್ಷಣ ಮಾಡದೆ ಅಂದ್ಕೋ, ನನಗೆ ಹ್ಯಾಪಿಯಾಗಿ ಇರುತ್ತದೆ. ಇಲ್ಲದಿದ್ದರೆ ಸ್ವಲ್ಪ ಕ್ರ್ಯಾಕ್ ನಾನು. ನಿನ್ನನ್ನು ಏನೂ ಮಾಡುವುದಿಲ್ಲ. ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ, ನಿಮ್ಮಕ್ಕ, ನಿಮ್ಮ ಭಾವ 4 ಜನ ಇದ್ದಾರೆ. ಫಸ್ಟ್ ಟಾರ್ಗೆಟ್ ನಿಮ್ಮ ಭಾವ. ಇದನ್ನು ನೆನಪಿನಲ್ಲಿಟ್ಟುಕೊಂಡು ನಡೆದುಕೋ ಅಂತ ಹೇಳಿ ತನ್ನ ಬೆಡ್ರೂಮಿಗೆ ಹೊರಟು ಹೋದನು. ಸ್ವಾತಿ ಕಾಮಾಕ್ಷಿ ಹತ್ತಿರಕ್ಕೆ ಬಂದು, ಆಂಟಿ, ನೀವಾದರೂ ಸ್ವಲ್ಪ ಹೇಳಬಾರದಾ? ನಮ್ಮ ಫ್ಯಾಮಿಲಿ ತಂಟೆಗೆ ಹೋಗದಂತೆ. ಪಾಪ ಆಂಟಿ, ನಮ್ಮ ಅಕ್ಕನಿಗೆ ತುಂಬಾ ಸಂಬಂಧಗಳು ನೋಡಿದ ನಂತರ ಈ ಮದುವೆ ನಡೆಯಿತು ಅಂತ ಅಳುತ್ತಾ, ಈಗೀಗ ಅವಳ ಜೀವನ ಹ್ಯಾಪಿಯಾಗಿ ಇದೆ ಅಂತ ನಮ್ಮ ತಂದೆ ಸಂತೋಷ ಪಡುತ್ತಿದ್ದಾರೆ. ಇವತ್ತು ನೋಡಿದ ನ್ಯೂಸ್ಗೆ ಅವರು ನನ್ನನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಅಕ್ಕನ ಜೀವನ ನಾಶವಾಗಿ ಮನೆಗೆ ಬಂದ್ರೆ ನಮ್ಮ ತಂದೆ ತಾಯಿ ಜೀವ ಸಹಿತ ಇರುವುದಿಲ್ಲ ಆಂಟಿ ಅಂತ ಅಳುತ್ತಿದ್ದರೆ ಕಾಮಾಕ್ಷಿ, ಅಕ್ಷಯ್ ನನ್ನ ಮಾತು ಕೇಳುವುದಿಲ್ಲ. ಯಾಕಂದ್ರೆ ಅವನ ಮಾತು ನಾನು ಕೇಳಬೇಕು. ಆದ್ದರಿಂದ ಅವನ ಮಾತು ನಾನು ಕೇಳುತ್ತಿಲ್ಲ ಅಂತ ಅವನು 5-6 ವರ್ಷಗಳಿಂದ ರಾತ್ರಿ ಹೊತ್ತು ಮನೆಗೆ ಬರ್ತಿಲ್ಲ. ಇವತ್ತು ಬಂದಿದ್ದಾನೆ, ಅದು ನಿನಗೋಸ್ಕರ. ನಿನ್ನ ಮಾತು ಏನಾದ್ರೂ ಕೇಳಿದ್ರೆ ನಿನ್ನ ಪ್ರಯತ್ನ ನೀನು ಮಾಡು, ಆದ್ರೆ ನನ್ನನ್ನು ಮಾತ್ರ ಯಾವ ಸಹಾಯ ಕೇಳಬೇಡ ಅಂತ ಅಲ್ಲಿಂದ ಹೊರಟು ಹೋದಳು. ಸ್ವಾತಿ ದುಃಖದಿಂದ ಇಲ್ಲಿಯ ತನಕ ತಾನು ಇದ್ದ ರೂಮಿನಲ್ಲಿ ಅಕ್ಷಯ್ ಇದ್ದಾನೆ ಅಂತ ಆಕೆ ಹಾಲ್ನಲ್ಲಿ ಇರುವ ಸೋಫಾದ ಮೇಲೆ ಕುಳಿತುಕೊಂಡಿದ್ದಾಳೆ. ಅಕ್ಷಯ್ ಹೊರಗಡೆಗೆ ಬಂದು, ಮದುವೆಯಾದ ಮೊದಲನೇ ದಿನ ಅಂದ್ರೆ ಇವತ್ತು ನಮಗೆ ಫಸ್ಟ್ ನೈಟ್. ನೀನು ಈ ರೀತಿ ಹೊರಗಡೆ ಕುಳಿತುಕೊಂಡರೆ ಹೇಗೆ? ನಿನಗೋಸ್ಕರನೇ ಹೊರಗಿನವರನ್ನು ಬೇಡವೆಂದುಕೊಂಡು ಬಂದಿದ್ದೇನೆ ಅಂತ ಹೇಳುತ್ತಿದ್ದರೆ ಸ್ವಾತಿ ಮುಖವನ್ನು ಅಸಹ್ಯವಾಗಿ ಇಟ್ಟುಕೊಂಡು
ನೀನು ಏನ್ ಮಾತನಾಡ್ತಿದೀಯಾ ಅಂತ ನಿನಗೆ ಅರ್ಥವಾಗುತ್ತಿದೆಯಾ? ನನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದೆ. ನನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದಾನೆ ಎನ್ನುತ್ತಿದ್ದರೆ, ಅಕ್ಷಯ್, ನಿನ್ನ ಮನಸ್ಸು ನನಗಾದರೆ ಕಾಣಿಸುತ್ತಿಲ್ಲ. ಅದರಲ್ಲಿ ಯಾರಿದ್ದಾರೋ ನನಗೆ ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಮಗು ಅಂತೀಯಾ? ನನ್ನ ಕೆಲ್ಸಕ್ಕಾದರೆ ಅದು ಅಡ್ಡ ಅಲ್ವಲ್ಲ ಎಂದನು. ಸ್ವಾತಿಗೆ ಏನ್ ಮಾಡಬೇಕು ಅಂತಾನೂ ಅರ್ಥ ಆಗ್ತಿಲ್ಲ. ಅಕ್ಷಯ್ನನ್ನು ಸಾಯಿಸಿಬಿಟ್ಟರೆ ಪೀಡೆ ತೊಲಗುತ್ತದೆ ಅಂತ ಅನ್ನಿಸುತ್ತಿದೆ. ಆದ್ರೆ ಅವನಲ್ಲಿ ಅರ್ಧ ಸಹ ಇಲ್ಲ ನಾನು ಅಂತ ಇನ್ನು ಅವನೊಂದಿಗೆ ವಾದ ಇಟ್ಟುಕೊಳ್ಳದೆ ಸ್ವಾತಿ ಅಕ್ಷಯ್ ಕಾಲುಗಳ ಮೇಲೆ ಬಿದ್ದಳು. ಪ್ಲೀಸ್, ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಿಡು ಅಂತ ಅಳುತ್ತಿದ್ದಾಳೆ. ಅಕ್ಷಯ್ ಸ್ವಾತಿಯ ಭುಜಗಳನ್ನು ಹಿಡಿದು ಮೇಲಕ್ಕೆ ಹೆಬ್ಬಿಸಿ ಬೆಡ್ರೂಮಿನಲ್ಲಿ ಬೆಡ್ ಮೇಲೆ ಕುಳಿಸಿ, ನಾವಿಬ್ಬರು ಒಂದು ಡೀಲನ್ನು ಮಾತನಾಡಿಕೊಳ್ಳೋಣವಾ ಅಂತ ಹೇಳಿದ ತಕ್ಷಣ ಸ್ವಾತಿ, ಹೇಳು, ನಾನೇನ್ ಮಾಡಿದ್ರೆ ನೀನು ನನ್ನನ್ನು ಬಿಟ್ಬಿಡ್ತೀಯಾ ಎಂದಳು. ಅಕ್ಷಯ್ ನಗುತ್ತಾ, ನಿನ್ನನ್ನು ಬಿಡುವುದು ಇಂಪಾಸಿಬಲ್. ಇನ್ನು ನಿನ್ನ ಫ್ಯಾಮಿಲಿಯನ್ನು ಅಂತೀಯಾ? ನೀನು ಸರಿಯಾದ ಸಮಯಕ್ಕೆ ತಿನ್ನುತ್ತಾ ಹ್ಯಾಪಿಯಾಗಿ ಇರಬೇಕು. ಇಲ್ಲಿ ಓಡಿ ಹೋಗಬೇಕು ಎಂಬ ಆಲೋಚನೆ ಬಂದರೂ ನೀನು ಓಡಿ ಹೋದರೂ ಅಲ್ಲಿ ನಿನ್ನ ಫ್ಯಾಮಿಲಿಯಲ್ಲಿ ಯಾರೂ ಉಳಿಯುವುದಿಲ್ಲ. ಸರಿ, ನಾನು ಓಡಿ ಹೋಗುವುದಿಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದಾನೆ ಅಂತ ಸ್ವಾತಿ ಹೇಳಿದ ತಕ್ಷಣ ಅಕ್ಷಯ್, ಎಷ್ಟು ಬಾರಿ ಹೇಳಬೇಕು? ನಿನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದರೂ, ನಿನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದ್ದರೂ ಐ ಡೋಂಟ್ ಕೇರ್. ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದು ನಿನ್ನ ಶರೀರಕ್ಕೋಸ್ಕರ ಎಂದನು. ನನ್ನ ಶರೀರವನ್ನು ನೀನು ತಾಕಿದರೂ ಸಹ ನನ್ನ ಮನಸ್ಸಿನಲ್ಲಿ ಗೌತಮ್ ಇರ್ತಾನೆ ಎಂದಳು. ಅಕ್ಷಯ್ ವ್ಯಂಗ್ಯವಾಗಿ ನಗುತ್ತಾ, ನಿನ್ನೊಂದಿಗೆ ಎಲ್ಲ ಮುಗಿದ ಮೇಲೆ ಆ ಗೌತಮ್ ನಿನ್ನನ್ನು ಹತ್ತಿರಕ್ಕೆ ಸಹ ತೆಗೆದುಕೊಳ್ಳುವುದಿಲ್ಲ. ಆ ವಿಷಯ ನಿನಗೂ ಸಹ ಗೊತ್ತು ಅಂದುಕೊಳ್ಳುತ್ತೇನೆ ಅಂತ ಹೇಳಿದ ತಕ್ಷಣ ಸ್ವಾತಿ, 1 ತಿಂಗಳು ನನಗೆ ಟೈಮ್ ಕೊಡು. ನನ್ನ ಗೌತಮ್ ನನಗೋಸ್ಕರ ಬರ್ತಾನೆ. ಒಂದು ವೇಳೆ ಬರದಿದ್ದರೆ ಇನ್ನು ಈ ಶರೀರ ನಿಮ್ಮಿಷ್ಟ ಎಂದಳು. 1 ತಿಂಗಳು ಅಲ್ಲ, 1 ವರ್ಷ ಟೈಮ್ ಕೊಟ್ಟರೂ ಸಹ ಬೆಳಿಗ್ಗೆ ಬಂದ ನ್ಯೂಸ್ಗೆ ಈ ರಾತ್ರಿ ನನ್ನ ಹತ್ತಿರ ಇದ್ದೀಯಾ ಅಂದ್ರೇನೆ ನಿನಗೂ ಸಹ ಗೊತ್ತು, ಎಲ್ಲರೂ ನನ್ನನ್ನು ಕಾಮಾಂಧನು ಅಂತಾರೆ. ಆ ರೀತಿ ಏನೂ ನಡೆಯಲಿಲ್ಲ ಅಂತ ನೀನು ಎಷ್ಟೇ ಹೇಳಿದರೂ ಯಾರೂ ಕೇಳುವುದಿಲ್ಲ. ನನಗೆ ತಿಳಿದ ಪ್ರಕಾರ ಅವನು ಬರುವವನಾದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬರ್ಲಿಲ್ಲ ಅಂದ್ರೆ ಅವನಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಅವನು ಈಗ ನನ್ನ ಜೊತೆ ಫೈಟ್ ಮಾಡಿ ನಿನ್ನನ್ನು ಕರೆದುಕೊಂಡು ಹೋದರೂ ಬೇರೆಯವರ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಎಂಬ ಆ ಆಪಾದನೆಯನ್ನು ಸಹಿಸಲು ಅವನಿಗೆ ಸಾಧ್ಯವಿಲ್ಲ. ಆದ್ದರಿಂದ ಅವನು ನನ್ನ ಜೊತೆ ಪೈಪೋಟಿಗೆ ಬರುವುದಿಲ್ಲ. ಇನ್ನೊಬ್ಬ ಹುಡುಗಿಯನ್ನು ನೋಡಿಕೊಳ್ಳುತ್ತಾನೆ. ಇಲ್ಲ ಅಂದ್ರೆ ಒಂದು ವೇಳೆ ನಿನ್ನ ಮೇಲೆ ಪ್ರೀತಿ ಇದ್ರೆ ದೇವದಾಸ್ ಆಗ್ಬಿಡ್ತಾನೆ. ಇದರಲ್ಲಿ ಯಾವುದೋ ಒಂದು ನಡೆಯುತ್ತದೆ. ಸರಿ, ನೀನು ಕೇಳಿದ ಟೈಮ್ ಕೊಡುತ್ತೇನೆ ಅಂತ ಸೈಲೆಂಟ್ ಆಗಿ ಮಲಗಿಕೊಂಡನು. ಆ ರೀತಿ ಸ್ವಾತಿ ಹೊರಗಡೆಗೆ ಹೋಗದಂತೆ ಟೈಮ್ಗೆ ತಿನ್ನುವ ತರ ನೋಡಿಕೊಳ್ಳುತ್ತಾ ಅಕ್ಷಯ್ ಸಹ ಪ್ರತಿದಿನ ಮನೆಗೆ ಬರುತ್ತಾ 1 ತಿಂಗಳು ಕಳೆಯಿತು. ಅವತ್ತು ಅಕ್ಷಯ್, ನೀನು ಕೇಳಿದ 1 ತಿಂಗಳು ಮುಗಿದಿದೆ. ಗುಂಡು ಗುಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀಯ. ನಾನು ಇಷ್ಟು ದಿನ ಹೊರಗಿನವರ ಹತ್ತಿರಕ್ಕೆ ಯಾಕೆ ಹೋಗಲಿಲ್ಲ ಗೊತ್ತಾ? ನಾನು ಆ ರೀತಿ ಹೊರಗಿನವರ ಹತ್ತಿರವಿದ್ದರೆ ಆ ವಿಷಯ ನಿನ್ನ ಗೌತಮ್ಗೆ ತಿಳಿಯುತ್ತದೆ. ಅದಕ್ಕೆ ಪ್ರತಿ ರಾತ್ರಿ ನಿನ್ನ ಜೊತೆ ಎಂಜಾಯ್ ಮಾಡುತ್ತಿದ್ದೇನೆ ಅಂತ ಅವನಿಗೆ ಗೊತ್ತಾಗಬೇಕೆಂದು ಗುಡ್ ಬೈ ತರ ಪ್ರತಿದಿನ ಮನೆಗೆ ಬರುತ್ತಿದ್ದೇನೆ. ಮೊದಲೇ 1 ಮಂತ್ ಆಗಿದೆ. ಕಾಮಾಂಧನು ಎಂಬ ಒಂದು ಟ್ಯಾಗ್ ಬೇರೆ ಇದೆ. ಕಾಮಾಂಧನು 1 ತಿಂಗಳು ಇರುವುದು ಅಂದ್ರೆ ಕಷ್ಟ ಅಲ್ವಾ? ಆ ವಿರಹವೆಲ್ಲ ಇವತ್ತು ನೀನು ತೀರಿಸಬೇಕು ಎಂದನು. ಸ್ವಾತಿ ಈ 1 ತಿಂಗಳು ಪುರ್ತು ಯೋಚಿಸಿದ್ದು ಏನಂದ್ರೆ, ಗೌತಮ್ ತನ್ನನ್ನು ಅಷ್ಟೊಂದು ಪ್ರಾಣವಾಗಿ ಪ್ರೀತಿಸಿ ತನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಅಂತ ತಿಳಿದರೂ ಸಹ ಅಕ್ಷಯ್ ತನ್ನ ಕೊರಳಿಗೆ ತಾಳಿ ಕಟ್ಟಿದನು ಎಂಬ ಒಂದು ಕಾರಣಕ್ಕೆ ತನ್ನನ್ನು ಬೇಡ ಅಂದುಕೊಂಡನ ಅಂತ ತುಂಬಾ ದುಃಖಿಸಿದಳು. ಗೌತಮ್ ಹೋರಾಡಬೇಕು ಅಂದ್ರೆ ಆತನಿಗೋಸ್ಕರ ತುಂಬಾ ಚಾನ್ಸ್ಗಳು ಇದ್ದಾವೆ. ಆದ್ರೆ ಗೌತಮ್ಗೆ ಸ್ವಾತಿನೂ ಬೇಡ, ಮಗುನೂ ಬೇಡ. ಆಕೆ ಮನಸ್ಸಿಗೆ ಆಗ ಅನ್ನಿಸಿದ್ದು ಏನಂದ್ರೆ, ಗೌತಮ್ನನ್ನು ಮದುವೆ ಮಾಡಿಕೊಂಡರೂ ಸಹ ಹೆಂಡತಿ ಮಕ್ಕಳು ಆಪತ್ತಿನಲ್ಲಿ ಇದ್ರೆ ರಕ್ಷಿಸಲಾರನ? ಒಂದು ತಾಳಿ ಮಾತ್ರ ಕಟ್ಟಲಿಲ್ಲ ಅಷ್ಟೆ. ಹೆಂಡತಿ ಮಗುವಿನ ಮೇಲೆ ಆತನಿಗೆ ಜವಾಬ್ದಾರಿ ಇಲ್ವಾ? ಇಂಥವನ ಗೌತಮ್ ಅಂತ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಈ 1 ತಿಂಗಳಲ್ಲಿ ಅಕ್ಷಯ್ ಯಾಕೆ ಅಷ್ಟೊಂದು ದರಿದ್ರವಾಗಿ ತಯಾರಾಗಿದ್ದಾನೆ ಅನ್ನುವುದಕ್ಕೆ ಕಾರಣ ಕಾಮಾಕ್ಷಿ ಒಂದು ದಿನ ಹೇಳಿದಳು. ಕಾಮಾಕ್ಷಿ ಕಾಲೇಜು ದಿನಗಳಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಅನಿರೀಕ್ಷಿತ ಸಂದರ್ಭದಲ್ಲಿ ಒಂದಾದರು. ಮದುವೆ ಮಾಡಿಕೊಳ್ಳೋಣ ಅನ್ನುವಷ್ಟರಲ್ಲಿ ಆತ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡನು. ಕಾಮಾಕ್ಷಿ ತಂದೆ ಅಬಾರ್ಷನ್ ಮಾಡಿಸಿ ಬೇರೆ ಮದುವೆ ಮಾಡುತ್ತೇನೆ ಅಂದ್ರೆ ಆತನ ಮೇಲೆ ಇರುವ ಪ್ರೀತಿಯಿಂದ ನನಗೆ ಈ ಮಗು ಸಾಕು ಎಂದಳು. ಕಾಮಾಕ್ಷಿ ತಂದೆ ಕಾಮಾಕ್ಷಿ ಪ್ರೀತಿಸಿದ ಹುಡುಗನ ಮನೆಗೆ ಹೋಗಿ, ನಿಮ್ಮ ಮಗನನ್ನು ನನ್ನ ಮಗಳು ಕಾಮಾಕ್ಷಿ ಪ್ರೀತಿಸಿ ಒಂದು ಮಗುವಿಗೆ ತಾಯಿಯಾಗುತ್ತಿದ್ದಾಳೆ. ಆ ಮಗುವಿಗೆ ನಿಮ್ಮ ಮನೆ ಹೆಸರು ಬೇಕು.
ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ಅಂತ ಕೇಳಿಕೊಂಡನು. ಆದರೆ ಆ ಕುಟುಂಬದವರು, ನಾವು ಸಾಂಪ್ರದಾಯಸ್ಥರು, ನಿಮ್ಮ ಮಗಳನ್ನು ಸೊಸೆಯಾಗಿ ಸ್ವೀಕರಿಸುವುದಿಲ್ಲ, ನಮ್ಮ ಮನೆಯ ಹೆಸರು ಸಹ ಕೊಡುವುದಿಲ್ಲ, ನಿಮ್ಮ ಮಗಳು ಯಾರ್ಯಾರ ಜೊತೆ ಸುತ್ತಾಡಿ ಪ್ರೆಗ್ನೆಂಟ್ ಆದಳೋ ಅನ್ನುವ ಥರ ಮಾತನಾಡಿದರು. ಅಂದಿನಿಂದ ಕಾಮಾಕ್ಷಿ ತಂದೆಗೆ ಕಾಮಾಕ್ಷಿಗೆ ಮನೆಯಲ್ಲಿ ಮನಸ್ತಾಪಗಳು ಬರುತ್ತಲೇ ಇದ್ದವು. ಆ ರೀತಿ ಅಕ್ಷಯ್ ಹುಟ್ಟಿದನು. ಮಗುವಿಗೋಸ್ಕರನಾದರೂ ನೀನು ಮದುವೆ ಮಾಡ್ಕೋ ಅಂತ ಕಾಮಾಕ್ಷಿ ತಂದೆ ಕಾಮಾಕ್ಷಿಯನ್ನು ಎಷ್ಟು ಕೇಳಿಕೊಂಡರೂ ಕಾಮಾಕ್ಷಿ ಪ್ರೀತಿಸಿದವನ ಮೇಲೆ ಇರುವ ಪ್ರೀತಿಯನ್ನು ಸಾಯಿಸಿಕೊಳ್ಳಲಾಗದೆ ಮತ್ತೊಂದು ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಅಕ್ಷಯ್ ಬೆಳೆಯುತ್ತಾ ದೊಡ್ಡವನಾದ. ಮನೆ ಹೆಸರು ಏನು ಅಂತ ಕೇಳಿದರೆ ಅಕ್ಷಯ್ಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿರಲಿಲ್ಲ. ಅಮ್ಮ, ಕನಿಷ್ಠ ಪಕ್ಷ ನನಗೆ ಮನೆ ಹೆಸರು ಕೊಡುವುದಕ್ಕಾದರೂ ಈಗಲಾದರೂ ಯಾರೋ ಒಬ್ಬರನ್ನು ಮದುವೆ ಮಾಡ್ಕೊ ಅಂತ ಅಕ್ಷಯ್ ಸಹ ತನ್ನ ತಾಯಿಗೆ ಹೇಳಿದನು. ಕಾಮಾಕ್ಷಿ ಆತನ ಜೊತೆ ಪರಸ್ಪರ ಒಂದಾಗಿದ್ದು ಒಂದೇ ಒಂದು ದಿನ, ಅದೇ ಕೊನೆಯ ದಿನ ಆಕೆಯ ಜೀವನಕ್ಕೆ. ಮತ್ತೆ ಕಾಮಾಕ್ಷಿಗೆ ಆತನ ಮೇಲೆ ಅಷ್ಟು ಪ್ರೀತಿ ಹೇಗೆ ಏರ್ಪಟ್ಟಿತೋ ಗೊತ್ತಿಲ್ಲ. ಬೇರೆ ಯಾರನ್ನೂ ತನ್ನ ಜೀವನದೊಳಕ್ಕೆ ಇನ್ವೈಟ್ ಮಾಡಲಾರದೆ ಹೋದಳು. ತಂದೆ ಹೇಳಿ ಹೇಳಿ ಆತ ಮಾನಸಿಕವಾಗಿ ಕುಗ್ಗಿ ಹೋಗಿ ತೀರಿಕೊಂಡನು. ಅಕ್ಷಯ್ಗೆ ಸಹ ಎಷ್ಟು ಆಸ್ತಿ ಇದ್ದರೂ ತಂದೆ ಯಾರೋ ಗೊತ್ತಿಲ್ಲ ಅಂತ ಗೇಲಿ ಮಾಡುವುದು, ತನ್ನ ತಾಯಿಯನ್ನು ಅವಮಾನಿಸುವುದು, ಇವೆಲ್ಲ ನೋಡಿದ ಅಕ್ಷಯ್ ತನ್ನ ಇಷ್ಟಾನುಸಾರಕ್ಕೆ ಬೆಳೆದನು. ತನ್ನ ಜೀವನದಲ್ಲಿ ಪ್ರೀತಿ ಮದುವೆ ಬೇಡ ಅಂತ ಅಂದುಕೊಂಡನು. ತಾಯಿ ಪ್ರೀತಿಸುವುದಕ್ಕೇನೆ ಅಲ್ವಾ, ಆತ ಇಲ್ಲದಿದ್ದರೂ ಸರಿ ಆತನ ಮೇಲೆ ಪ್ರೀತಿ ಸಾಯದೆ ಜೀವನವನ್ನು ನಾಶ ಮಾಡಿಕೊಂಡಳು. ನಾಳೆ ನನ್ನ ಜೀವನದಲ್ಲಿ ಸಹ ಪ್ರೀತಿಯಾಗಲಿ ಮದುವೆಯಾಗಲಿ ಆದರೆ ನಾನು ಸತ್ತೋದರೆ ಅವರ ಜೀವನ ಚೆನ್ನಾಗಿರುವುದಿಲ್ಲ, ಅವರು ಇಲ್ಲದಿದ್ದರೂ ನನ್ನ ಜೀವನ ಸಾಗುವುದಿಲ್ಲ. ಇದೆಲ್ಲ ಅವಶ್ಯಕತೆನಾ? ನನಗೆ ಮನೆಯ ಹೆಸರು ಸಹ ಇಲ್ಲ, ನನ್ನ ಮಕ್ಕಳಿಗೆ ಸಹ ಇರುವುದಿಲ್ಲ ಅಂತ ಇಷ್ಟಾನುಸಾರಕ್ಕೆ ಬೆಳೆದನು. ಆದರೆ ಅಕ್ಷಯ್ ತನ್ನ ಸ್ವಂತ ಹಣದಿಂದ ಒಂದು ಟ್ರಸ್ಟನ್ನು ನಡೆಸುತ್ತಿದ್ದಾನೆ. ಕಸದ ತೊಟ್ಟಿಗಳ ಹತ್ತಿರ ಬೆಳೆಯುತ್ತಿರುವ ಮಕ್ಕಳನ್ನು ತನ್ನಂತೆ ತಂದೆ ಹೆಸರು ಮನೆಯ ಹೆಸರು ಗೊತ್ತಿಲ್ಲದ ಮೈನರ್ ಮಕ್ಕಳಿಗೆ ತಂದೆಯಾಗಿದ್ದಾನೆ. ಅದರಲ್ಲಿ ಇರುವ ತುಂಬಾ ಜನ ಮಕ್ಕಳು ಅಕ್ಷಯ್ನನ್ನು ಡ್ಯಾಡಿ ಅಂತಾನೆ ಕರೆಯುತ್ತಾರೆ. ತಾಯಿ ಯಾವಾಗಲಾದರೂ ಮದುವೆ ಮಾಡ್ಕೊ ಅಂದ್ರೆ ಮದುವೆ ಏನಕ್ಕೆ, ಬಯಸಿದ ಹೆಣ್ಣು ನನ್ನ ಹತ್ತಿರಕ್ಕೆ ಬರ್ತಾಳೆ, ಆ ಟ್ರಸ್ಟ್ನಲ್ಲಿ ಇರುವ ಮಕ್ಕಳೆಲ್ಲ ಡ್ಯಾಡಿ ಅಂತ ಕರೆಯುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾ ಹಾಯಾಗಿ ಇರುತ್ತದೆ. ಇದಕ್ಕಿಂತ ಫ್ಯಾಮಿಲಿ ಲೈಫ್ನಲ್ಲಿ ಏನೂ ಇರುವುದಿಲ್ಲ ಅಲ್ವಾ ಅಂತ ಹ್ಯಾಪಿಯಾಗಿ ಇರ್ತಿದ್ದಾನೆ. ಅಂತಹವನು ನಿನ್ನ ಕುತ್ತಿಗೆಗೆ ಹೇಗೆ ತಾಳಿ ಕಟ್ಟಿದನು, ಏಕೆ ಕಟ್ಟಿದನೋ ಅಂತ ನನಗೂ ಸಹ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದಕ್ಕೆ ನೀನು ಗರ್ಭಿಣಿ ಅಂತ ಗೊತ್ತಾದರೂ ಯಾರ ಮಗುವಿಗೋ ನಾನು ತಂದೆ ಏನೋ ಎಂಬ ಅಹಂ ಅಕ್ಷಯ್ ಹತ್ತಿರ ಇಲ್ಲ. ಯಾಕಂದ್ರೆ ಅವನ ಟ್ರಸ್ಟ್ನಲ್ಲಿ ಆ ಮಕ್ಕಳು ಯಾರಿಗೆ ಹುಟ್ಟಿದಾರೋ ಅಂತಾನೂ ಸಹ ಗೊತ್ತಿಲ್ಲ ಅಲ್ವಾ, ಎಲ್ಲರೂ ಡ್ಯಾಡಿ ಅಂತ ಕರೆಯುತ್ತಾರೆ ಅಂತ ಕಾಮಾಕ್ಷಿ ಹೇಳಿದಾಗ, ಸರಿ, ಅಕ್ಷಯ್ ತನ್ನ ಜೀವನದಲ್ಲಿ ನಡೆದ ಸಂಘಟನೆಗಳಿಂದ ಆ ರೀತಿ ಇದ್ದಾನೆ, ಚೆನ್ನಾಗಿಯೇ ಇದೆ. ಆದ್ರೆ ಬಿಸ್ನೆಸ್ನಲ್ಲಿ ಬೆಳೆಯುವುದಕ್ಕೆ ಬೇರೆಯವರು ಪ್ರೀತಿಸಿ ಬೇರೆಯವರ ಮಗುವಿಗೆ ತಾಯಿಯಾದ ನನ್ನನ್ನು ಹೇಗೆ ಮದುವೆ ಮಾಡಿಕೊಂಡನು ಅಂತ ಇವತ್ತಿಗೂ ಆಕೆಗೆ ಅರ್ಥವಾಗದ ಒಂದು ವಿಷಯ. ಅಕ್ಷಯ್ಗೆ ಬೇಕಾಗಿರುವುದು ನನ್ನ ದೇಹ ಅಂತ ಅಂದುಕೊಳ್ಳುತ್ತಿದ್ದಾಳೆ. ಯಾಕಂದ್ರೆ ಹಿಂದೆ ಒಂದು ದಿನ ತಾನು ಗೌತಮ್ ಜೊತೆ ಇದ್ದಾಗ ಅಕ್ಷಯ್ ತನ್ನೊಂದಿಗೆ ಸ್ವಲ್ಪ ಕೆಟ್ಟದಾಗಿ ಬಿಹೇವ್ ಮಾಡಿದ್ದನು. ಬಯಸಿದ ಹೆಣ್ಣನ್ನು ಬಿಡುವುದಿಲ್ಲ, ಈ ರೀತಿ ಮಾಡಿದ್ರೆ ಗೌತಮ್ ಮೇಲೆ ವಿಜಯ ಸಾಧಿಸಿದಂತೆ ಇರುತ್ತದೆ, ಹಾಗೆಯೇ ನನ್ನನ್ನು ತನ್ನ ವಶ ಮಾಡಿಕೊಳ್ಳುವುದಕ್ಕೆ ಈ ರೀತಿ ಮಾಡಿರಬೇಕು ಅಂತ ಫಿಕ್ಸ್ ಆದಳು. ನನ್ನ ಶರೀರವನ್ನು ಬಯಸುತ್ತಿದ್ದವನು ನನ್ನನ್ನು ಮದುವೆ ಮಾಡಿಕೊಂಡನು. ನನ್ನ ಶರೀರವನ್ನು ಅನುಭವಿಸಿ ಒಂದು ಮಗುವಿಗೆ ತಾಯಿಯಾದವನು ನನ್ನನ್ನು ಹಿಡಿಸಿಕೊಳ್ಳುತ್ತಿಲ್ಲ ಅಂತ ಅಂದುಕೊಂಡಳು. ಅಕ್ಷಯ್, ಇವತ್ತು ನೀನು ನನಗೆ ಬೇಕು ಅಂದ್ರೆ ಸ್ವಾತಿ ಹಾಸ್ಪಿಟಲ್ನಲ್ಲಿ ತೋರಿಸಿಕೊಂಡು ನನ್ನ ಹೆಲ್ತ್ ಓಕೆ ಅಂದ್ರೆ ನಿಮ್ಮಿಷ್ಟ ಎಂದಳು. ಆದ್ರೆ ಆಕೆ ಹೇಗಾದರೂ ಹೊರಗಡೆಗೆ ಹೋಗಿ ಓಡಿ ಹೋಗಬೇಕು ಅಂತ ಯೋಚಿಸುತ್ತಿದ್ದಾಳೆ. ಯಾಕೋ ಅಕ್ಷಯ್ಗೆ ತನ್ನ ಶರೀರವನ್ನು ಕೊಡುವುದಕ್ಕೆ ಆಕೆಯ ಮನಸ್ಸು ಒಪ್ಪಿಕೊಳ್ಳುತ್ತಿಲ್ಲ. ಕನಿಷ್ಠ ಪಕ್ಷ ಒಂದು ಬಾರಿ ಗೌತಮ್ನನ್ನು ಭೇಟಿಯಾಗಿ ಕೇಳಿಕೊಂಡರಾದರೂ ತನ್ನನ್ನು ತನ್ನ ಮಗನನ್ನು ಸ್ವೀಕರಿಸುತ್ತಾನೆಂಬ ಹಂಬಲ ಅವಳಲ್ಲಿತ್ತು. ಅಕ್ಷಯ್ ಜೊತೆ ಹಾಸ್ಪಿಟಲ್ಗೆ ಬಂದು ಚೆಕಪ್ ಮಾಡಿಸಿದರು. ಡಾಕ್ಟರ್ ಟೆಸ್ಟುಗಳನ್ನೆಲ್ಲ ಮಾಡಿ ಮಗು ತುಂಬಾ ಹೆಲ್ತಿಯಾಗಿ ಇದೆ, ತಾಯಿ ಸಹ ತುಂಬಾ ಹೆಲ್ತಿಯಾಗಿ ಇದ್ದಾಳೆ ಅಂತ ಡಾಕ್ಟರ್ ಹೇಳಿದರೆ ಅಕ್ಷಯ್ ಡಾಕ್ಟರ್ ಹತ್ತಿರಕ್ಕೆ ಹೋಗಿ ಗಂಡ ಹೆಂಡತಿ ದೂರ ದೂರ ಇರಬೇಕಾದ ಅವಶ್ಯಕತೆ ಏನೂ ಇಲ್ಲ ಅಲ್ವಾ ಅಂತ ಮತ್ತೆ ಮತ್ತೆ ಕೇಳಿದನು. ಡಾಕ್ಟರ್ ನಾಚಿಕೆ ಪಡುತ್ತಾ, ಆಕೆ ತುಂಬಾ ಪರ್ಫೆಕ್ಟ್ ಆಗಿ ಇದ್ದಾಳೆ, ನೀವೇನು ದೂರ ಇರಬೇಕಾದ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಅಕ್ಷಯ್ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಸ್ವಾತಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು. ಡಾಕ್ಟರ್ ಹೇಳಿದ್ದು ಕೇಳಿಸಿಕೊಂಡೆ ಅಲ್ವಾ, ಇನ್ನು ನೀನು ಮನೆಯಲ್ಲಿ ಏನಾದ್ರೂ ವೇಷಗಳು ಹಾಕಿದ್ದೀಯಾ ಅಂದ್ರೆ ನಮ್ಮ ಬೆಡ್ರೂಮ್ನಲ್ಲಿ ನಿನ್ನ ಜೊತೆ ಬೇರೆ ಹುಡುಗಿಯರು ಸಹ ಇರ್ತಾರೆ, ನೆನಪಿಟ್ಕೋ
ಅಂತ ಏನೇನೋ ಮಾತನಾಡುತ್ತಾ ಡ್ರೈವ್ ಮಾಡುತ್ತಿದ್ದಾನೆ. ಸ್ವಾತಿ ಏನೋ ಯೋಚಿಸುತ್ತಾ ಪಕ್ಕದ ರೋಡಿನಲ್ಲಿ ಗೌತಮ್ ಹೋಗುತ್ತಿರುವುದು ನೋಡಿದಳು. ಅಕ್ಷಯ್ ಡ್ರೈವ್ ಮಾಡುತ್ತಲೇ ಇದ್ದಾನೆ. ಸ್ವಾತಿ ಡೋರ್ ತೆಗೆದು ಹೊರಗೆ ಹಾರಿ ಕೆಳಗೆ ಬಿದ್ದು ಮತ್ತೆ ಎದ್ದಳು. ಡಿವೈಡರ್ನ ಆಚೆ ಗೌತಮ್, ಈ ಕಡೆ ಸ್ವಾತಿ ಉಸಿರು ಬಿಗಿ ಹಿಡಿದು ಜೋರಾಗಿ ಓಡುತ್ತಿದ್ದಾಳೆ. ಅಕ್ಷಯ್ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಸ್ವಾತಿಯನ್ನು ಹಿಡಿದುಕೊಳ್ಳುವುದಕ್ಕೆ ಆಕೆಗಿಂತ ಜೋರಾಗಿ ಓಡುತ್ತಿದ್ದಾನೆ. ಗೌತಮ್ ಕಾರು ಸರ್ಕಲ್ನೊಳಕ್ಕೆ ಬಂದಿತು. ಸ್ವಾತಿ ಸಹ ಸರ್ಕಲ್ಗೆ ಬಂದು ಗೌತಮ್ ಅಂತ ಜೋರಾಗಿ ಕರೆಯುತ್ತಲೇ ಇದ್ದಾಳೆ. ಗೌತಮ್ ಪಕ್ಕದಲ್ಲಿ ಸ್ವಾತಿ ಫ್ರೆಂಡ್ ಗೌತಮ್ ಜೊತೆ ಕ್ಲೋಸ್ ಆಗಿ ಮಾತನಾಡುತ್ತಿರುವುದು ನೋಡಿ ಶಾಕ್ ಆಗಿ ದಾರಿ ಮಧ್ಯದಲ್ಲೇ ಶಿಲೆಯಂತೆ ನಿಂತು ಬಿಟ್ಟಳು. ಆ ಕಡೆಯಿಂದ ಒಂದು ವೆಹಿಕಲ್ ವೇಗವಾಗಿ ಬರುತ್ತಿದ್ದರೆ ಅಕ್ಷಯ್ ಓಡಿ ಬಂದು ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಸೈಡಿಗೆ ಹೋದನು. ಆ ಕ್ಷಣ ಸ್ವಾತಿಯ ದುಃಖ ವರ್ಣನಾತೀತ. ಯಾಕಂದ್ರೆ ಸ್ವಾತಿ ಫ್ರೆಂಡ್ಗೆ ತಮ್ಮ ಪ್ರೀತಿಯ ಬಗ್ಗೆ ಎಲ್ಲ ಗೊತ್ತಿತ್ತು. ಸ್ವಾತಿ, ಗೌತಮ್ ಸರ್ ನಿನಗೆ ಬೀಳದೆ ಇದ್ದಿದ್ದರೆ ನನ್ನ ಸುತ್ತಲೂ ಸುತ್ತಿಸಿಕೊಳ್ಳುತ್ತಿದ್ದೆ ಅಂತ ಆಕೆ ಹೇಳಿದ ಮಾತುಗಳು ನೆನಪಿಗೆ ಬಂದವು. ಅಂದ್ರೆ ಅಕ್ಷಯ್ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಮಾತ್ರ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತಾನೂ ಸಹ ಗೌತಮ್ ಯೋಚಿಸದೆ ಇನ್ನೊಬ್ಬರನ್ನು ತನ್ನ ಜೀವನದೊಳಗೆ ಆಹ್ವಾನಿಸುತ್ತಾನ? ಗೌತಮ್ ಗೌತಮ್ ಅಂತ ಸ್ವಾತಿ ಜೋರಾಗಿ ಕೂಗುತ್ತಿದ್ದರು. ಗೌತಮ್ ಆಕೆಯನ್ನು ನೋಡಿದರೂ ನೋಡದಂತೆ ಆ ಹುಡುಗಿಯ ಜೊತೆ ಮಾತನಾಡುತ್ತಿದ್ದನು. ಎಲ್ಲ ತುಂಬಾ ಕನ್ಫ್ಯೂಷನ್ ಆಗಿ ಇರುವ ಸಮಯದಲ್ಲಿ ಟಕ್ ತನ್ನನ್ನು ಗುದ್ದುವ ಟೈಮ್ಗೆ ಅಕ್ಷಯ್ ತನ್ನನ್ನು ಮತ್ತಾಗಿ ಹಗ್ ಮಾಡಿಕೊಂಡು ಪಕ್ಕಕ್ಕೆ ಎಳೆದನು. ಶರೀರವನ್ನು ಬಯಸುವವನು ತನಗೆ ಕಾವಲು ಕಾಯುತ್ತಿದ್ದಾನೆ. ಮನಸ್ಸು ಕೊಟ್ಟು ದೇಹವನ್ನು ಅರ್ಪಿಸಿ ಆತನೇ ತನ್ನ ಸರ್ವಸ್ವ ಅಂದುಕೊಂಡ ವ್ಯಕ್ತಿ ಮಾತ್ರ ಮೌನವಾಗಿ ಹೊರಟು ಹೋದನು ಅಂತ ಯೋಚಿಸುತ್ತಾ ಅಕ್ಷಯ್ನ ಹೃದಯ ಬಡಿತ ಶಬ್ದವನ್ನು ಕೇಳುತ್ತಾ ಆ ಸ್ಟ್ರೆಸ್ಗೆ ಪ್ರಜ್ಞೆ ತಪ್ಪಿದಳು. ಅಕ್ಷಯ್ ಆಕೆಯನ್ನು ಎತ್ತುಕೊಂಡು ಮನೆಗೆ ಬಂದು, ಅಮ್ಮ, ಈಕೆಯನ್ನು ಹುಷಾರಾಗಿ ನೋಡ್ಕೊ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಎನ್ನುತ್ತಾ ಹೊರಟು ಹೋದನು. ಸಾಯಂಕಾಲ ತಾಯಿಗೆ ಫೋನ್ ಮಾಡಿ, ಅಮ್ಮ, ನನಗೆ ಪ್ರಾಜೆಕ್ಟ್ ಬಂದಿದೆ, ಪಾರ್ಟಿ ಕೊಡುತ್ತಿದ್ದೇನೆ, ನೀನು ಸ್ವಾತಿ ಇಬ್ಬರು ಬನ್ನಿ ಅಂತ ಹೇಳಿದನು. ಸ್ವಾತಿ ಕಾಮಾಕ್ಷಿ ಕಾರಿನಲ್ಲಿ ಆ ಪಾರ್ಟಿಗೆ ಬಂದರು. ಅಕ್ಷಯ್ ಅವರನ್ನು ರಿಸೀವ್ ಮಾಡಿಕೊಂಡನು. ಸ್ವಾತಿಯನ್ನು ಹಗ್ ಮಾಡಿಕೊಳ್ಳುತ್ತಾ, ನೀನು ನಿಜವಾಗ್ಲೂ ಲಕ್ಕಿ ಕಣೆ. ಗೌತಮ್ ಲೈಫ್ನಲ್ಲಿ ಇದ್ದಾಗ ಅವನಿಗೆ ಬಂದಿದ್ದು ಈ ಪ್ರಾಜೆಕ್ಟ್. ನೀನು ನನ್ನ ಲೈಫ್ನೊಳಕ್ಕೆ ಬಂದ್ಮೇಲೆ ಅದೇ ಪ್ರಾಜೆಕ್ಟ್ ಅವನಿಗೆ ಮಿಸ್ ಆಗಿ ನನಗೆ ಬಂದಿದೆ. ನಾನು ಹೇಳ್ದೆ ಅಲ್ವಾ ಅಂತ ತುಂಬಾ ಎಕ್ಸೈಟಿಂಗ್ ಆಗಿ ಹೇಳುತ್ತಿದ್ದಾನೆ. ಅಕ್ಷಯ್ ಮಾತನಾಡುತ್ತಿದ್ದರೆ ಸ್ವಾತಿ ಕಣ್ಣುಗಳು ಸುತ್ತಲೂ ಹುಡುಕಾಡುತ್ತಿದ್ದಾವೆ. ಯಾಕಂದ್ರೆ ಒಂದು ಕಂಪನಿಗೆ ಪ್ರಾಜೆಕ್ಟ್ ಬಂದ್ರೆ ತನ್ನ ಕಂಪನಿ ಸ್ಟಾಫ್ಗೆ ಹಾಗೂ ಎಲ್ಲ ಕಂಪನಿಗಳ ಎಂಡಿಗಳನ್ನು ಇನ್ವೈಟ್ ಮಾಡಿ ಪಾರ್ಟಿ ಕೊಡ್ತಾರೆ. ಗೌತಮ್ ಒಂದು ಬಾರಿ ಪಾರ್ಟಿ ಕೊಟ್ಟಾಗ ಅಕ್ಷಯ್ ಸಹ ಬಂದಿದ್ದನು. ಆದ್ದರಿಂದ ಅಕ್ಷಯ್ ಕೊಡುವ ಪಾರ್ಟಿಗೆ ಗೌತಮ್ ಸಹ ಬಂದಿರುತ್ತಾನೆ ಅಂತ ಅವನನ್ನು ಹುಡುಕುತ್ತಿದ್ದಾಳೆ. ಹುಡುಕುತ್ತಿರುವ ಆಕೆಯ ಕಣ್ಣುಗಳಿಗೆ ಗೌತಮ್ ಕಾಣಿಸಿದನು. ಸರಿ, ನೀನು ಅಮ್ಮನ ಜೊತೆ ಇರು, ಅವರು ಕರೆಯುತ್ತಿದ್ದಾರೆ ಎನ್ನುತ್ತಾ ಅಕ್ಷಯ್ ಹೊರಟು ಹೋದನು. ಅವನು ಹೊರಟ ತಕ್ಷಣ ಸ್ವಾತಿ ಓಡುತ್ತಾ ಗೌತಮ್ ಹತ್ತಿರಕ್ಕೆ ಹೋಗುತ್ತಿದ್ದರೆ 10 ಹೆಜ್ಜೆಗಳ ಅಂತರದಲ್ಲಿ ಇರುವಾಗ ಸ್ವಾತಿ ಫ್ರೆಂಡ್ ಗೌತಮ್ನನ್ನು ಬಿಗಿಯಾಗಿ ಹಪ್ಪಿಕೊಂಡು ತನ್ನ ತುಟಿಗಳಿಂದ ಅವನ ತುಟಿಗಳನ್ನು ಬಂಧಿಸಿ ಆಳವಾಗಿ ಕಿಸ್ ಮಾಡುತ್ತಿದ್ದರೆ ಗೌತಮ್ ಆಕೆಯನ್ನು ಇನ್ನಷ್ಟು ಬಿಗಿಯಾಗಿ ಹಪ್ಪಿಕೊಂಡು ಆ ಕಿಸ್ಗೆ ಪ್ರೀತಿಯಿಂದ ಸಹಕರಿಸುತ್ತಿದ್ದಾನೆ. ಸ್ವಾತಿ ಕಾಲುಗಳು ಮುಂದಕ್ಕೆ ಹೆಜ್ಜೆ ಇಡಲಿಲ್ಲ. ಕಾಮಾಕ್ಷಿ ಅಲ್ಲಿಗೆ ಬಂದು, ಆಗ್ಲಿಂದ ನಾನು ನಿನಗೋಸ್ಕರ ಹುಡುಕುತ್ತಿದ್ದೇನೆ, ಇಲ್ಲಿದ್ದೀಯ ನೀನು, ಬಾ ಹೋಗೋಣ ಅಂತ ಕರೆದುಕೊಂಡು ಹೋದಳು. ನಂತರ 3 ಜನ ಮನೆಗೆ ಹೊರಟರು. ಸ್ವಾತಿ ಬಟ್ಟೆ ಸಹ ಬದಲಾಯಿಸಿಕೊಳ್ಳದೆ ಡಲ್ಲಾಗಿ ಮಲಗಿಕೊಂಡಳು. ಇವತ್ತು ತುಂಬಾ ಖುಷಿಯಾಗಿ ಇದ್ದೀನಿ ಕಣೆ ಎನ್ನುತ್ತಾ ಅಕ್ಷಯ್ ಆಕೆ ಹತ್ತಿರಕ್ಕೆ ಬರುತ್ತಿದ್ದರೆ ಸ್ವಾತಿ, ಅಕ್ಷಯ್, ನಾನು ಅಬಾರ್ಷನ್ ಮಾಡಿಸಿಕೊಳ್ಳಲ್ಲ ಎಂದಳು. ಬೆಚ್ಚಿಬಿದ್ದು ಆಕೆ ಕಡೆ ನೋಡಿದನು ಅಕ್ಷಯ್. ಸ್ವಾತಿ ಎದ್ದು ಕುಳಿತುಕೊಂಡು, ನನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದೆ ಅಂದರೂ ಸಹ ನೀನು ನನ್ನ ಶರೀರವನ್ನು ಬಯಸುತ್ತಿದ್ದೀಯ. ಕೊಟ್ಟ ಮಾತಿನ ಪ್ರಕಾರ ತಾಳಿ ಕಟ್ಟಿದ್ದಕ್ಕಾದರೂ ನನ್ನ ದೇಹವನ್ನು ನಿನಗೆ ಅರ್ಪಿಸುತ್ತೇನೆ. ಆದ್ರೆ ಅಡ್ಡಲಾಗಿ ಈ ಮಗು ಎಂದಳು. ಅಕ್ಷಯ್ ಸ್ವಾತಿ ಕೈಗಳನ್ನು ಹಿಡಿದುಕೊಂಡು, ನೀನು ಮನಸ್ಫೂರ್ತಿಯಾಗಿ ಹೇಳು, ಗೌತಮ್ ನಿನ್ನ ಪ್ರೀತಿಗೆ ಮೋಸ ಮಾಡಿದನು. ನನ್ನ ಜೊತೆ ಜೀವನ ಶುರು ಮಾಡಿದರೆ ಆ ಮಗು ಅಡ್ಡ ಅಂದುಕೊಳ್ಳುತ್ತಿದ್ದೀಯ. ಆದ್ರೆ ಒಬ್ಬ ಹೆಣ್ಣಾಗಿ ಆ ಮಗುವನ್ನು ಸಾಯಿಸಿ ಬಿಡ್ತೀಯಾ ಎಂದನು. ಸ್ವಾತಿ ತನ್ನ ಕೊರಳಲ್ಲಿರುವ ತಾಳಿ ತೋರಿಸುತ್ತಾ, ಇದನ್ನು ನೀವು ಕಟ್ಟದಿದ್ದರೆ ಗೌತಮ್ ನನಗೆ ಮೋಸ ಮಾಡಿದರು ಈ ಮಗು ನನಗೆ ಭಾರ ಅಲ್ಲ. ಇದು ಕಟ್ಟಿದ್ದೀರಿ ಅಲ್ವಾ, ನಿಮ್ಮ ಗೌರವ ಮರ್ಯಾದೆಗಳ ಬಗ್ಗೆ ಯೋಚಿಸಬೇಕು ಅಲ್ವಾ ಎಂದಳು. ಅಕ್ಷಯ್ ನಗುತ್ತಾ, ಗೌರವ ಪ್ರತಿಷ್ಠೆಗಳು ಅವು ನಾವು ಅಂದುಕೊಂಡರೆ ಇದ್ದಂಗೆ, ಇಲ್ಲದಿದ್ದರೆ ಇಲ್ಲ.
ನಾನು ನಿನ್ನನ್ನು ಇಷ್ಟಪಟ್ಟ ಮಾತು ವಾಸ್ತವ. ಆದ್ರೆ ನಿನ್ನ ಹೊಟ್ಟೆಯಲ್ಲಿರುವ ಮಗು ಬೇರೆಯವರದು, ಮರ್ಯಾದೆ, ಪ್ರತಿಷ್ಠೆ ಅಂತ ಅಂದುಕೊಳ್ಳುವುದಿಲ್ಲ. ಯಾಕಂದ್ರೆ ಯಾರಿಗೆ ಹುಟ್ಟಿದ್ರೋ, ಹೇಗೆ ಹುಟ್ಟಿದ್ರೋ ಗೊತ್ತಿಲ್ಲದ ಎಷ್ಟೋ ಜನ ಮಕ್ಕಳು ನನ್ನನ್ನು ಡ್ಯಾಡಿ ಅಂತ ಕರೆಯುವಾಗ ನನ್ನ ಮನಸ್ಸಿಗೆ ಅವರು ಯಾರು ಅಂತ ಅನ್ನಿಸಲಿಲ್ಲ, ನನ್ನ ಮಕ್ಕಳೇ ಅಂತ ಅನ್ನಿಸಿದರು. ಅದೇ ರೀತಿ ಈ ಮಗು ಸಹ 100 ಜನರಲ್ಲಿ ಈ ಮಗು ಒಂದು ಅಂತ ಅಂದುಕೊಳ್ಳುತ್ತೇನೆ. ನನಗಾದರೆ ಯಾವ ಮರ್ಯಾದೆ, ಯಾವ ಪ್ರತಿಷ್ಠೆ ಇಲ್ಲ. ವಾಸ್ತವವಾಗಿ ಹೇಳ್ಬೇಕಂದ್ರೆ ನನಗೆ ಮನೆಯ ಹೆಸರು ಸಹ ಇಲ್ಲ. ನನಗೋಸ್ಕರ ಆದ್ರೆ ಈ ಮಗುವನ್ನು ತೆಗೆಸಬೇಡ, ನಿನಗೋಸ್ಕರನೂ ಸಹ ತೆಗೆಸಬೇಡ. ಒಂದು ವೇಳೆ ನಿನಗೆ ತೊಂದರೆ ಅನ್ನಿಸಿದರೆ ಡೆಲಿವರಿಯ ನಂತರ ಆ ಮಗುವನ್ನು ನನ್ನ ಟ್ರಸ್ಟ್ನಲ್ಲಿ ಇಟ್ಟುಕೊಳ್ಳುತ್ತೇನೆ. ಆದ್ರೆ ನೀನು ಮಾತ್ರ ನನ್ನ ಹೆಂಡತಿನೇ ಕಣೆ ಎಂದನು. ಸ್ವಾತಿ ಅಕ್ಷಯ್ ಕೈಯನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡು, ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ತಾಳಿ ಕಟ್ಟಿದ್ದೀರಿ, ಇನ್ನು ಈ ಜೀವನ ನಿನಗೆ ಅಂಕಿತ ಎಂದಳು. ಅದಕ್ಕೆ ಅಕ್ಷಯ್, ಆ ರೀತಿಯಲ್ಲ, ಇಷ್ಟದಿಂದ ನನ್ನ ಜೊತೆ ಒಂದಾಗ್ತೀಯಾ ಎಂದನು. ಪ್ರಸ್ತುತ ಇಷ್ಟದಿಂದ ಆದರೆ ಒಂದಾಗುವುದಿಲ್ಲ, ಒಂದಾಗುವುದಕ್ಕೆ ಮಾತ್ರ ಪ್ರಯತ್ನಿಸುತ್ತೇನೆ ಎಂದಳು. ಸರಿ ಮಲಕೋ ಅಂತ ಇಬ್ಬರು ಪ್ರಶಾಂತವಾಗಿ ಮಲಗಿಕೊಂಡರು. ದಿನಗಳು ಕಳೆದಂತೆ ಸ್ವಾತಿ ಅಕ್ಷಯ್ ಜೊತೆ ಪ್ರಿಯಾಗಿ ಮಾತನಾಡುತ್ತಿದ್ದಾಳೆ, ಎಲ್ಲ ಮಾಡುತ್ತಿದ್ದಾಳೆ. ಆದ್ರೆ ಒಂದಾಗುವುದಕ್ಕೆ ಮಾತ್ರ ಇಷ್ಟಪಡುತ್ತಿಲ್ಲ, ವೇದನೆ ಪಡುತ್ತಿದ್ದಾಳೆ. ಅಕ್ಷಯ್ ಸಹ ಸ್ವಾತಿಗೆ ಡೆಲಿವರಿ ಆಗುವ ತನಕ ಆಕೆಯೊಂದಿಗೆ ಬೆರೆಯಬಾರದು ಅಂತ ಅಂದುಕೊಂಡನು. ಆದರೆ ಡಾಕ್ಟರ್ ಆಕೆ ತುಂಬಾ ಡಿಸ್ಟರ್ಬ್ ಆಗಿ ಇರುತ್ತಿದ್ದಾಳೆ, ಮೊದಲಿನಂತೆ ಮಗು ಹೆಲ್ತಿಯಾಗಿ ಬೆಳೆಯುತ್ತಿಲ್ಲ ಅಂತ ಹೇಳಿದ್ದರಿಂದ ಮತ್ತೆ ಹೇಗೆ ಡಾಕ್ಟರ್, ಈಗ ಏನು ಮಾಡಬೇಕು ಅಂತ ಕೇಳಿದನು ಅಕ್ಷಯ್. ಅದಕ್ಕೆ ಡಾಕ್ಟರ್, ಆಕೆ ಈ ಸಮಯದಲ್ಲಿ ತುಂಬ ಹ್ಯಾಪಿಯಾಗಿ ಇರಬೇಕು, ಆಕೆ ಹ್ಯಾಪಿಯಾಗಿ ಇದ್ರೇನೆ ಬೇಬಿ ಹ್ಯಾಪಿಯಾಗಿ ಇರುತ್ತದೆ. ನಿಮ್ಮಿಬ್ಬರ ಮಧ್ಯೆ ದೂರ ಆಕೆಯನ್ನು ಡಿಸ್ಟರ್ಬ್ ಮಾಡುತ್ತಿದೆಯೇನೋ? ನಾವು ದೂರ ದೂರ ಇರ್ತಾ ಇದ್ದೀವಿ ಅಂತ ನಿಮಗೆ ಹೇಗೆ ಗೊತ್ತು ಡಾಕ್ಟರ್ ಅಂತ ಅಕ್ಷಯ್ ಕೇಳಿದರೆ ಡಾಕ್ಟರ್ ನಗುತ್ತಾ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಿನಗೆ ಮುದ್ದೇನೋ, ಆದರೆ ಮಗುವಿನ ಗ್ರೋತ್, ಡೆಲಿವರಿ ಪೊಸಿಷನ್, ಆಕೆಯ ಕಂಡೀಷನ್ ನಮಗೆ ತಿಳಿಯುವುದಿಲ್ವಾ ಎಂದರು. ಅಕ್ಷಯ್ ಸ್ವಾತಿಗೆ, ನೀನು ಇಲ್ಲಿ ಡಿಸ್ಟರ್ಬ್ ಆಗಿ ಇರುತ್ತಿದ್ದೀಯಾ ಅಲ್ವಾ, ನಾವು ಎಲ್ಲಾದರೂ ಪ್ರಶಾಂತವಾದ ಸ್ಥಳಕ್ಕೆ ಹೋಗೋಣವಾ ಎಂದನು. ಅದಕ್ಕೆ ಸ್ವಾತಿ, ಬೇಡ ಅಕ್ಷಯ್, ನನಗೆ ಇಲ್ಲೇ ಚೆನ್ನಾಗಿದೆ, ಅತ್ತೆ ನನ್ನನ್ನು ಒಂದು ಮಗುವಿನ ಥರ ನೋಡಿಕೊಳ್ಳುತ್ತಿದ್ದಾರೆ ಅಂತ ಅಕ್ಷಯ್ನನ್ನು ಹಗ್ ಮಾಡಿಕೊಂಡು ಮನಸ್ಸಿನಲ್ಲಿ, ನಿಮಗೆ ಹತ್ತಿರವಾಗಲಾರದೆ ಹೋಗುತ್ತಿದ್ದೇನೆ, ಈ ಮಗುವನ್ನು ದೂರ ಮಾಡಿಕೊಳ್ಳಲಾರದೆ ಹೋಗುತ್ತಿದ್ದೇನೆ, ಈ ಸಂಘರ್ಷಣೆ ನನ್ನನ್ನು ಸತಮತ ಮಾಡುತ್ತಿದೆ ಅಂತ ದುಃಖ ಪಡುತ್ತಿದ್ದಾಳೆ. ಅಕ್ಷಯ್ಗೆ ಸಹ ಒಂದು ಅರ್ಥವಾಯಿತು, ಸ್ವಾತಿ ಇಷ್ಟದಿಂದಲೇ ಬರುತ್ತಿದ್ದಾಳೆ ಅಂತ. ಆದರೆ ಸ್ವಾತಿ ಇರುವ ಪರಿಸ್ಥಿತಿಯಲ್ಲಿ ಅಕ್ಷಯ್ ಆಕೆಯನ್ನು ಬಯಸಲಿಲ್ಲ. ಬಟ್ ಡಾಕ್ಟರ್, ನೀವು ದೂರ ಇರುವುದು ಆಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ದರಿಂದ ಇನ್ನು ನನ್ನ ತುಂಟ ಚೇಷ್ಟೆಗಳಿಂದ ಆಕೆಗೆ ಟಾರ್ಚರ್ ಶುರು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾ ಆಕೆಯನ್ನು ಹಗ್ ಮಾಡಿಕೊಂಡ ಅಕ್ಷಯ್ ಸ್ವಾತಿ ಮುಖವನ್ನು ಬೊಗಸೆಗೆ ತೆಗೆದುಕೊಂಡು ಆಕೆಯ ತುಟಿಗಳನ್ನು ಜೋರಾಗಿ ಕಚ್ಚಿಬಿಟ್ಟನು. ಸ್ವಾತಿ ಅವನನ್ನು ಒಡೆಯುತ್ತಾ, ನೀನು ಮನುಷ್ಯನೇನಾ, ಈ ರೀತಿ ಯಾರಾದರೂ ಕಿಸ್ ಮಾಡ್ತಾರಾ ಎನ್ನುತ್ತಿದ್ದರೆ ಅಕ್ಷಯ್ ಆಕೆ ಕೆನ್ನೆಗಳನ್ನು ಕಚ್ಚುತ್ತಾ, ನನಗೆ ಇದೇ ರೀತಿ ಗೊತ್ತು, ಮತ್ತೆ ಯಾವ ರೀತಿ ಕಿಸ್ ಮಾಡ್ತಾರೆ ಅಂತ ತೋರಿಸು ಎಂದನು. ಸ್ವಾತಿ ಅಕ್ಷಯ್ ತುಟಿಗಳನ್ನು ತನ್ನ ತುಟಿಗಳಿಂದ ಮೃದುವಾಗಿ ಕಿಸ್ ಮಾಡುತ್ತಿದ್ದರೆ ಗೌತಮ್ ನೆನಪಾಗಿ ಆಕೆಯ ಕಣ್ಣುಗಳು ತೇವವಾಗುತ್ತಿದ್ದರೆ ಅದನ್ನು ಗಮನಿಸಿದ ಅಕ್ಷಯ್ ಮತ್ತೊಂದು ಬಾರಿ ಆಕೆಯ ತುಟಿಗಳನ್ನು ಕಚ್ಚಿ ಅಲ್ಲಿಂದ ಓಡಿದನು. ಸ್ವಾತಿ ಗೌತಮ್ನನ್ನು ಮರೆತು ಅಕ್ಷಯ್ನನ್ನು ಹೊಡೆಯುವುದಕ್ಕೆ ಅವನ ಹಿಂದೆ ಓಡಿದಳು. ಅವರಿಬ್ಬರ ಕಿರುಚಾಟ ಮನೆ ಫುಲ್ ಮಾರ್ಧ್ವನಿಸುತ್ತಿದೆ. ಕಾಮಾಕ್ಷಿ ತನ್ನ ರೂಮಿನಿಂದ ಹೊರಬಂದರೆ, ನೋಡಿ ಅತ್ತೆ, ನಿಮ್ಮ ಮಗ ಯಾವ ರೀತಿ ಕಚ್ಚಿದ್ದಾನೋ ಅಂತ ತನ್ನ ತುಟಿಗಳನ್ನು ತೋರಿಸಿದಳು ಸ್ವಾತಿ. ಅದು ಮಮ್ಮಿ, ಮತ್ತೆ ಆಕೆಗೂ ಸಹ ಚಾನ್ಸ್ ಕೊಟ್ಟೆ, ಆಕೆಗೆ ಯಾವ ರೀತಿ ಬೇಕು ಹೇಳಿದ್ರೇನೆ ಅಲ್ವಾ ಗೊತ್ತಾಗುವುದು ಅಂತ ಇಬ್ಬರು ಕಂಪ್ಲೇಂಟ್ ಮಾಡುತ್ತಿದ್ದರೆ ಕಾಮಾಕ್ಷಿ ಮುಗುಳ್ನಗುತ್ತಾ ತಲೆ ಹೊಡೆದುಕೊಂಡು ತನ್ನ ರೂಮಿಗೆ ಹೊರಟು ಹೋದಳು. ಸ್ವಾತಿ ನಾಚಿಕೆ ಪಡುತ್ತಾ ಅಕ್ಷಯ್ನನ್ನು ಹೊಡೆಯುತ್ತಾ, ನೀನು ನನ್ನನ್ನು ಹುಚ್ಚಳನ್ನಾಗಿ ಮಾಡುತ್ತಿದ್ದೀಯಾ ಎಂದರೆ ಅಕ್ಷಯ್ ನಗುತ್ತಾ, ಮತ್ತೆ ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿಲ್ಲ, ಬೆಡ್ ಫುಡ್ ಇಲ್ಲದೆ ಇಷ್ಟು ದಿನ ಆಗ್ತಿದೆ, ಏನೋ ತಾಳಿ ಕಟ್ಟಿದ್ದೇನೆ, ಹೆಂಡತಿ ಕರೆದು ಹಿಡುತ್ತಾಳೆ ಅಂದ್ರೆ ಈ ಜನ್ಮಕ್ಕೆ ನೀನು ಹಿಡುವುದಿಲ್ಲ. ಇವತ್ತು ನಮ್ಮ ಮಮ್ಮಿ ಮಲಗಿಕೊಂಡ ನಂತರ ನಮ್ಮ ಬೆಡ್ರೂಮ್ಗೆ ಹುಡುಗಿಯರನ್ನು ಕರೆದುಕೊಂಡು ಬರ್ತೀನಿ, ಇನ್ನು ಲಾಭವಿಲ್ಲ ಎಂದನು. ನೀನು ಕರೆದುಕೊಂಡು ಬಾ, ಒಬ್ಬೊಬ್ಬಳಿಗೂ ಕೈಕಾಲು ಮುರಿಯುತ್ತೇನೆ, ಯಾರವಳು ನನ್ನ ಬೆಡ್ರೂಮ್ಗೆ ಬರುವುದು ಅಂತ ಬೆದರಿಸುತ್ತಿದ್ದಾಳೆ ಸ್ವಾತಿ. ಆ ರೀತಿ ಅಕ್ಷಯ್ ತುಂಟಾಟ ಮಾಡುತ್ತಾ ಆ ದಿನ ಸ್ವಾತಿಯನ್ನು ತನ್ನ ಸ್ವಂತ ಮಾಡಿಕೊಂಡನು. ಅಕ್ಷಯ್ ಹತ್ತಿರವಾದ ನಂತರ
ಸ್ವಾತಿಯಲ್ಲೂ ತುಂಬಾ ಬದಲಾವಣೆ ಬಂದಿತು. ಆ ಮಗುವಿನ ಬಗ್ಗೆ ಅಕ್ಷಯ್ ಸ್ವಲ್ಪಾನೂ ಸಹ ಅಸೂಯೆ ಪಡುತ್ತಿಲ್ಲ. ಆಕೆಯನ್ನು ಹುಷಾರಾಗಿ ನೋಡಿಕೊಳ್ಳುತ್ತಾ ಆ ಮಗುವನ್ನು ತನ್ನ ಮಗುವಿನ ತರ ನೋಡಿಕೊಳ್ಳುತ್ತಿದ್ದರೆ ಸ್ವಾತಿಗೆ ಅಕ್ಷಯ್ ಮೇಲೆ ಪ್ರೀತಿ ಇನ್ನಷ್ಟು ಜಾಸ್ತಿಯಾಯಿತು. ಇದೇ ರೀತಿ ದಿನಗಳು ಕಳೆಯುತ್ತಾ 5 ತುಂಬಿ 6ಕ್ಕೆ ಬಿತ್ತು ಸ್ವಾತಿಗೆ. ಸ್ವಾತಿಗೆ ವೈರಲ್ ಫೀವರ್ ಬಂದಿದೆ ಅಂತ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು. ಕಾಮಾಕ್ಷಿ ಅಕ್ಷಯ್ ಆಕೆಯನ್ನು ತುಂಬಾ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಾರೆ. ಸ್ವಾತಿಗೆ ಅಕ್ಷಯ್ ಪ್ರೀತಿ ತುಂಬಾ ಸ್ವಚ್ಛವಾಗಿ ಅನ್ನಿಸಿತು. ಇಂಥ ವ್ಯಕ್ತಿಯನ್ನು ಒನ್ ಟೈಮಲ್ಲಿ ಕಾಮಾಂಧನು ಅಂತ ಹೇಳ್ದೆ. ಆದರೆ ತನ್ನ ಕೊರಳಿಗೆ ತಾಳಿ ಕಟ್ಟಿದ ನಂತರ ಬೇರೆ ಯಾವ ಹೆಣ್ಣನ್ನು ಮುಟ್ಟಲಿಲ್ಲ ಅಂತ ಆಕೆಗೆ ಚೆನ್ನಾಗಿ ಗೊತ್ತು. ಆತನ ಪ್ರೀತಿಯಲ್ಲಿ ಅಸೂಹೆ ದ್ವೇಷ ಏನೂ ಇಲ್ಲ. ತನ್ನ ಪ್ರೀತಿಯನ್ನು ತಾನು ತೋರಿಸುತ್ತಾನೆ. ಈ ರೀತಿ ಯೋಚಿಸುತ್ತಾ ಮಗನ ಮಗು ಅಲ್ಲ ಅಂತ ಗೊತ್ತಿದ್ದರೂ ಸಹ ಅತ್ತೆಯವರು ಆ ಮಗುವಿಗೆ ಏನಾಗುತ್ತದೋ ನನಗೆ ಏನಾಗುತ್ತದೋ ಅಂತ ಎಷ್ಟು ಗಾಬರಿ ಪಡುತ್ತಿದ್ದಾರೆ. ಇಬ್ಬರೂ ಅಷ್ಟೊಂದು ಅಪರೂಪದಿಂದ ನೋಡಿಕೊಳ್ಳುತ್ತಿರುವುದು ನೋಡಿ ಸಂತೋಷದಿಂದ ನಿದ್ದೆಗೆ ಜಾರಿದಳು. ಯಾಕೋ ಆಕೆಯ ಪಕ್ಕದಲ್ಲಿ ಗೌತಮ್ ಇದ್ದಂತೆ, ಆತನ ಉಸಿರು ಆಕೆಗೆ ತಾಕುತ್ತಿದ್ದಂತೆ ಅನ್ನಿಸುತ್ತಿದ್ದರೆ ಒಮ್ಮೆಲೆ ಬೆಚ್ಚಿಬಿದ್ದು ಗೌತಮ್ ಅಂತ ಕಿರುಚುತ್ತಾ ಎದ್ದು ಕುಳಿತುಕೊಂಡಳು. ಅಕ್ಷಯ್ ಓಡುತ್ತಾ ರೂಮಿನೊಳಕ್ಕೆ ಬಂದು ಆಕೆಯನ್ನು ಅಪ್ಪಿಕೊಂಡು ಏನಾಯ್ತು, ಗೌತಮ್ ನೆನಪಾದ್ನಾ ಅಂತ ಮೃದುವಾಗಿ ಕೇಳಿದನು. ಸ್ವಾತಿ ಅಕ್ಷಯ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಯಾವುದು ಕೆಟ್ಟ ಕನಸು ಅಂತ ಅಂದುಕೊಳ್ಳುತ್ತೇನೆ ಎನ್ನುತ್ತಾ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅಕ್ಷಯ್ ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ನಿನಗೆ ಈ ರೀತಿ ಕೆಟ್ಟ ಕನಸುಗಳು ಬರದಂತೆ ಇರಬೇಕು ಅಂದ್ರೆ ನಿನ್ನ ಪಕ್ಕದಲ್ಲಿ ನಾನು ಇರಬೇಕು. ಆದ್ರೆ ಹಾಸ್ಪಿಟಲ್ ಬೆಡ್ ಮೇಲೆ ನನ್ನನ್ನು ಮಲಗಿಕೊಳ್ಳಬೇಡ ಅಂತ ಹೇಳ್ತಿದ್ದಾರೆ ಎಂದನು ತುಂಟನೆಗೆ ಬೀರುತ್ತಾ. ನಾವು ಈಗಲೇ ಮನೆಗೆ ಹೊರಟೋಗೋಣ ಅಕ್ಷಯ್, ನಾನು ಇಲ್ಲಿ ಇರಲಾರೆನು ಎಂದಳು ಸ್ವಾತಿ. ನನಗೆ ಗೊತ್ತು ಕಣೆ, ನನ್ನ ಅಪ್ಪುಗೆ ಇಲ್ಲದೆ ನೀನು ಪ್ರಶಾಂತವಾಗಿ ಮಲಗಿಕೊಳ್ಳುವುದಿಲ್ಲ ಅಂತ. ಅದಕ್ಕೆ ಡಾಕ್ಟರ್ ಹತ್ತಿರ ಮಾತನಾಡಿದ್ದೇನೆ, ನಡಿ ಮನೆಗೆ ಹೋಗೋಣ ಅಂತ ಆಕೆಯನ್ನು ಕರೆದುಕೊಂಡು ಹೊರಟನು. ಈಗ ಸ್ವಾತಿಗೆ 8 ತಿಂಗಳು. ಅಕ್ಷಯ್ ಆಕೆಗೆ ತುಂಬಾ ಜಾಗ್ರತೆಗಳು ಹೇಳಿ ಕಾಮಾಕ್ಷಿಗೆ ಸಹ ಅಮ್ಮ ಅವಳನ್ನು ಹುಷಾರಾಗಿ ನೋಡ್ಕೊ, ಹೋಗಬೇಕೆಂದು ಇಲ್ಲ, ಆದ್ರೆ ಹೋಗದೆ ತಪ್ಪುತ್ತಿಲ್ಲ ಅಂತ ಅಕ್ಷಯ್ ದುಃಖ ಪಡುತ್ತಿದ್ದರೆ ಸ್ವಾತಿ, ಅಕ್ಷಯ್ ನೀನು ಇಂತಹ ಪರಿಸ್ಥಿತಿಯಲ್ಲಿ ಹೋಗ್ತಿದ್ದೀಯಾ ಅಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಕೆಲಸ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನೇನು ಗಾಬರಿ ಪಡಬೇಡ, ನಿನಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದಳು ನಗುತ್ತಾ. ಅಕ್ಷಯ್ ಹಣೆಗೆ ಮುತ್ತನ್ನು ಕೊಟ್ಟು ತಾಯಿಗೆ ಜಾಗ್ರತೆಗಳನ್ನು ಹೇಳಿ ಹೊರಟು ಹೋದನು. 45 ದಿನಗಳ ನಂತರ ಸ್ವಾತಿಗೆ ನೋವುಗಳು ಸ್ಟಾರ್ಟ್ ಆಗಿ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದಾರೆ. ಸ್ವಾತಿ ಅಕ್ಷಯ್ಗೆ ಕಾಲ್ ಮಾಡಿ ನೀವು ಹೋಗಿ ತುಂಬಾ ದಿನ ಆಯಿತು, ಪ್ಲೀಸ್ ಬನ್ನಿ, ನೀವು ಇಲ್ಲದೆ ನನ್ನ ಪ್ರಾಣ ಹೋಗುತ್ತಿದ್ದಂತೆ ಇದೆ ಅಂತ ದುಃಖದಿಂದ ಹೇಳುತ್ತಿದ್ದರೆ ಒಡೆದು ಬಿಡ್ತೀನಿ ನಿನ್ನನ್ನು, ಆ ರೀತಿ ಮಾತನಾಡಬೇಡ, ಧೈರ್ಯವಾಗಿ ಇರು, ನಿನಗೆ ಡೆಲಿವರಿ ಆಗುವಷ್ಟರಲ್ಲಿ ನಿನ್ನ ಕಣ್ಣ ಮುಂದೆ ಇರ್ತೀನಿ, ಮಗುವನ್ನು ನಾನೇ ನಿನ್ನ ಕೈಗೆ ಕೊಡ್ತೀನಿ, ಓಕೆನಾ ಅಂತ ಪ್ರೀತಿಯಿಂದ ಆಕೆಗೆ ಸಮಾಧಾನ ಮಾಡಿ ಫೋನ್ ಇಟ್ಟು ತಕ್ಷಣ ಅಲ್ಲಿಂದ ಹೊರಟನು. ಸ್ವಾತಿ 2 ಗಂಟೆಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಡಾಕ್ಟರ್ಸ್ ಆ ಮಗುವನ್ನು ಪರೀಕ್ಷಿಸಿ ಮಗು ತುಂಬಾ ಆರೋಗ್ಯವಾಗಿದೆ ಅಂತ ಹೇಳಿ ಅಕ್ಷಯ್ ಕೈಗೆ ಕೊಟ್ಟರು. ಅಕ್ಷಯ್ ಆ ಮಗುವನ್ನು ಎದೆಗೆ ಹಪ್ಪಿಕೊಂಡು ಹಾಸ್ಪಿಟಲ್ನ ಟೆರೆಸ್ ಮೇಲಕ್ಕೆ ಹೋದನು. ಸುತ್ತಲೂ ಕತ್ತಲು, ಆಕಾಶದಲ್ಲಿ ನಕ್ಷತ್ರಗಳು, ನಕ್ಷತ್ರಗಳ ಮಧ್ಯೆ ಚಂದ್ರ. ಮಗುವನ್ನು ತೋರಿಸುತ್ತಾ 4 ದಿಕ್ಕುಗಳು ಪ್ರತಿಧ್ವನಿಸುವಂತೆ ಗೌತಮ್ ಅಂತ ಜೋರಾಗಿ ಅಳುತ್ತಿದ್ದಾನೆ ಅಕ್ಷಯ್. ಇವನನ್ನು ನನ್ನ ಕೈಗಳಲ್ಲಿ ಇಟ್ಟು ನನ್ನಿಂದ ದೂರ ಆದೆಯಾ, ನಿನ್ನ ಸ್ನೇಹ ಇಲ್ಲದಿದ್ದರೆ ನಿನ್ನ ಜೊತೆ ನಾನು ಬಂದು ಬಿಡುತ್ತೇನೆ ಅಂತ ಸ್ವಾತಿಯನ್ನು, ನಿನ್ನ ಮಗುವನ್ನು ನನ್ನ ಲೈಫ್ನೊಳಕ್ಕೆ ಕಳಿಸಿದ್ದೀಯಾ ಅಂತ ಅಳುತ್ತಿದ್ದರೆ ಕಾಮಾಕ್ಷಿ ಅಲ್ಲಿಗೆ ಬಂದು ಅಳುತ್ತಿದ್ದ ಮಗನನ್ನು ಅಪ್ಪಿಕೊಂಡು ಹೋದವರು ಮತ್ತೆ ಬರುವುದಿಲ್ಲ ಅಲ್ವಾ, ನೀನೇ ಈ ರೀತಿ ಆಗೋದ್ರೆ ಸ್ವಾತಿ ಈ ಮಗು ಹೇಗೆ ಕಣೋ ಎಂದಳು. ಹೇಗಮ್ಮ, ಅವನು ಇಲ್ಲದೆ ನಾನು ಬದುಕುವುದು, ಚಿಕ್ಕಂದಿನಿಂದಲೂ ನನಗೆ ಏನು ಇಷ್ಟವಾಗುತ್ತದೋ ಅದು ನನ್ನಿಂದ ದೂರವಾಗುತ್ತದೆ ಅಂತಾನೆ ಅಲ್ವಾ, ನಿನ್ನಿಂದ ದೂರ ಅವನಿಗೆ ಶತ್ರುವಿನ ತರ ಇದ್ದೇನೆ. ಶತ್ರುವಿನ ತರ ಇದ್ದರೂ ಸಹ ಆ ದೇವರು ಅವನನ್ನು ಕರೆದುಕೊಂಡು ಹೋಗ್ಬಿಟ್ನು ಅಮ್ಮ ಅಂತ ಜೋರಾಗಿ ಅಳುತ್ತಿದ್ದರೆ ಕೈಯಲ್ಲಿದ್ದ ಮಗು ಸಹ ಅಳುತ್ತಿದೆ. ಲೋ, ನೀನು ಅಳುತ್ತಿದ್ದರೆ ಅವನು ಸಹ ಅಳುತ್ತಿದ್ದಾನೆ ಕಣ. ಆದ್ರೂ ಗೌತಮ್ ಎಲ್ಲಿಗೆ ಹೋಗಿದ್ದಾನೆ, ನಿನ್ನ ಕೈಯಲ್ಲೇ ಇದ್ದಾನೆ, ನಿನ್ನ ಮಗುವಾಗಿ ಬಂದಿದ್ದಾನೆ. ಸ್ವಾತಿ ನಿನ್ನ ಮೇಲೆ ಪ್ರಾಣಾನೇ ಇಟ್ಟುಕೊಂಡಿದ್ದಾಳೆ, ನೀನು ಸ್ವಲ್ಪ ಹೊರಬಿದ್ದರೂ ಸಹ ನಿನಗೆ ದೂರವಾಗ್ತಾಳೆ ಎಂದಳು ಕಾಮಾಕ್ಷಿ. ಇಲ್ಲಮ್ಮ, ಅವಳನ್ನು ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡಿಕೊಳ್ಳುತ್ತೇನೆ ಅಂತ ನನ್ನ ಗೌತಮ್ಗೆ ಮಾತು ಕೊಟ್ಟಿದ್ದೇನೆ, ಅವನಿಗೋಸ್ಕರನೇ ಅಲ್ವಾ
ಇದೆಲ್ಲ ಅಂತ ಮೌನವಾಗಿ ಆಕಾಶದ ಕಡೆ ನೋಡುತ್ತಿದ್ದಾನೆ. ಎಳೆ ಮಗುವನ್ನು ಈ ರೀತಿ ಗಾಳಿಗೆ ಬಿಡಬಾರದು ಕಣ ಅಂತ ಕಾಮಾಕ್ಷಿ ಹೇಳಿದರೆ, ಸರಿಯಮ್ಮ, ನೀನು ಈ ಮಗುವನ್ನು ತಾಯಿಗೆ ಕೊಟ್ಟು ನೀನು ಹೋಗು, ನಾನು ಬರುತ್ತೇನೆ ಅಂತ ಅವರು ಹೊರಟು ಹೋದ ನಂತರ ಚಂದ್ರನ ಕಡೆ ನೋಡುತ್ತಿದ್ದರೆ ಗೌತಮ್ ನಗುತ್ತಾ ಕಾಣಿಸಿದನು. ಸ್ವಲ್ಪ ಹೊತ್ತು ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಕಣ್ಣು ಮುಚ್ಚಿದನು. ಅಕ್ಷಯ್ಗೆ ಚಿಕ್ಕಂದಿನಿಂದಲೂ ತಾತ ತಾಯಿ ಬಿಟ್ಟರೆ ಯಾರೂ ಇಲ್ಲ. ಸ್ಕೂಲಿನಲ್ಲಿ ಎಲ್ಲರೂ ನಿನ್ನ ತಂದೆ ಯಾರು, ನಿನ್ನ ತಂದೆ ಯಾರು ಅಂತ ಗೇಲಿ ಮಾಡುತ್ತಿದ್ದರೆ ಯಾರು ಅಂತ ಹೇಳಿಕೊಳ್ಳಲಾಗದ ಪರಿಸ್ಥಿತಿ. ಆ ನೋವಿನಲ್ಲೇ ಬೆಳೆಯುತ್ತಿದ್ದ ಅಕ್ಷಯ್ಗೆ ಗೌತಮ್ ಚಿಕ್ಕಂದಿನಲ್ಲೇ ಸ್ನೇಹಿತನಾದನು. ತಾತನಿಗೆ ತಾಯಿಗೆ ಹೇಳಿಕೊಳ್ಳಲಾಗದ ಎಷ್ಟೋ ವಿಷಯಗಳನ್ನು ಗೌತಮ್ ಜೊತೆ ಹಂಚಿಕೊಂಡು ಹ್ಯಾಪಿಯಾಗಿ ಇರುತ್ತಿದ್ದನು. ಆ ರೀತಿ ಇಬ್ಬರೂ ಹ್ಯಾಪಿಯಾಗಿ ಸ್ಟಡೀಸ್ ಕಂಪ್ಲೀಟ್ ಮಾಡಿಕೊಂಡರು. ಸ್ಟಡೀಸ್ ಮುಗಿದು ಬಿಸ್ನೆಸ್ ಫೀಲ್ಡ್ಗೆ ಹೆಜ್ಜೆ ಇಡಬೇಕು ಅಂತ ಅಂದುಕೊಂಡು ಇಬ್ಬರೂ ಟ್ರಿಪ್ಗೆ ಹೋದರು. ಬೀಚ್ನಲ್ಲಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಗೌತಮ್ ಮಲಗಿಕೊಂಡರೆ ಗೌತಮ್ ಹೊಟ್ಟೆಯ ಮೇಲೆ ಅಕ್ಷಯ್ ತಲೆ ಇಟ್ಟು ಮಲಗಿಕೊಂಡು, ಲೋ, ನಾನು ಹುಡುಗ ಅಲ್ಲದೆ ಹುಡುಗಿ ಆಗಿದ್ದಿದ್ರೆ ಖಚಿತವಾಗಿ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೆ ಕಣೋ. ನಿನ್ನ ಹತ್ರ ಏನೂ ಮ್ಯಾಜಿಕ್ ಇದೆ ಕಣೋ. ನಿನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಬೋರ್ ಹೊಡೆಯುವುದಿಲ್ಲ ಎಂದನು. ಅದಕ್ಕೆ ಗೌತಮ್, ಲೋ ಹುಚ್ಚ, ನನಗೂ ಸಹ ನಿನ್ನ ಜೊತೆ ಇದ್ರೆ ಟೈಮ್ ಗೊತ್ತಾಗುವುದಿಲ್ಲ. ನಾನು ಸಹ ನಿನ್ನ ಥರಾನೇ ಹುಡುಗಿಯಾಗಿದ್ದಿದ್ರೆ ನಿನ್ನನ್ನೇ ಮದುವೆ ಮಾಡಿಕೊಳ್ಳುತ್ತಿದ್ದೆ ನೀನು ಎಂದನು ನಗುತ್ತಾ. ಲೋ, ಈಗ ಹೇಗೂ ನಮಗೆ ಆ ಚಾನ್ಸ್ ಇಲ್ಲ ಅಲ್ವಾ, ಅದಕ್ಕೆ ಇಬ್ಬರೂ ಸೇರು ಒಂದೇ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋಣವಾ ಎಂದನು ಅಕ್ಷಯ್. ನಾವು ಆ ರೀತಿ ಹೇಳಿದ್ರೆ ಆ ಹುಡುಗಿ ನಮ್ಮಿಬ್ಬರನ್ನು ಸಾಯಿಸಿ ಮೂರನೇ ವ್ಯಕ್ತಿಯನ್ನು ನೋಡಿಕೊಂಡು ಅವನ ಜೊತೆ ಹೊರಟೋಗ್ತಾಳೆ. ನಿನಗೆ ಮದುವೆ ಮಾಡಿಕೊಳ್ಳುವ ತನಕ ಇರಲು ಆಗ್ತಿಲ್ವಾ? ಅಮ್ಮನಿಗೆ ಹೇಳಲ್ಲ ನಿನಗೆ ಬೇಗ ಮದುವೆ ಮಾಡಿಬಿಡೋ ಅಂತ? ಅದಕ್ಕೆ ಅಕ್ಷಯ್, ಇಲ್ಲ ಕಣೋ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ, ಯಾರನ್ನು ಲವ್ ಸಹ ಮಾಡಲ್ಲ. ಏನೋ ನೀನು ಮದುವೆ ಮಾಡಿಕೊಂಡರೆ, ಅವಳನ್ನೇ ನಾನು ಮಾಡಿಕೊಂಡರೆ ಆ ಹುಟ್ಟುವ ಮಕ್ಕಳಿಗೆ ನಿನ್ನ ಮನೆಯ ಹೆಸರಾದರೂ ಬರುತ್ತದೆ. ನಾನು ಮಾಡಿಕೊಂಡು ಆ ಮಕ್ಕಳಿಗೆ ಏನು ಕೊಡಬೇಕು ಕಣೋ? ನನಗೆ ಆ ಆಲೋಚನೆ ಇಲ್ಲ ಕಣೋ ಎನ್ನುತ್ತಿದ್ದರೆ, ಲೋ, ಡ್ಯಾಡಿ ಅಂತ ಕರೆಸಿಕೊಳ್ಳುವುದಿಲ್ವಾ ಎಂದನು ಗೌತಮ್. ಕರೆಸಿಕೊಳ್ಳುತ್ತೇನೆ ಕಣೋ. ನಾನು ಡ್ಯಾಡಿ ಅಂತ ಕರೆಯುವುದಕ್ಕೆ ಯಾರೂ ಇಲ್ಲ. ಚಿಕ್ಕಂದಿನಿಂದಲೂ ತಂದೆಯ ಪ್ರೀತಿ ನೋಡಬೇಕು ಅಂತ, ಅದು ಹೇಗಿರುತ್ತದೋ ಅನುಭವಿಸಬೇಕು ಅಂತ ತುಂಬ ಆಸೆಪಟ್ಟೆ. ತಾತ ಸಹ ಅಮ್ಮನ ಬಗ್ಗೆ ಕೊರಗುತ್ತಾ ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡು ನನಗೆ ಅಷ್ಟೊಂದು ಪ್ರೀತಿ ಕೊಡಲಿಲ್ಲ. ನನಗೆ ನಿಜವಾದ ಪ್ರೀತಿ ಸಿಕ್ಕಿದ್ದು ಒಬ್ಬ ಫ್ರೆಂಡ್ ಆಗಿ ನಿನ್ನ ಹತ್ರನೇ ಕಣ. ನನಗೆ ಅಂತ ಇರುವುದು ನೀನು ಅಮ್ಮ ಮಾತ್ರನೇ ಕಣ. ತಾತ ಇವತ್ತೋ ನಾಳೆನೋ ಅಂತಿದ್ದಾರೆ. ಯಾಕೋ ನನ್ನ ಚಿಕ್ಕಂದಿನಿಂದಲೂ ಸಹ ನಾನು ಯಾವುದಾದರೂ ಒಂದು ಫೆನ್ನನ್ನು ಇಷ್ಟಪಟ್ಟರೆ ಅದು ನೆಕ್ಸ್ಟ್ ಡೇ ಇರುವುದಿಲ್ಲ. ಒಂದು ಡ್ರೆಸ್ ನನಗೆ ತುಂಬ ಇಷ್ಟ ಆದರೆ ಅದು ನೆಕ್ಸ್ಟ್ ಹಾಕಿಕೊಳ್ಳುವುದಕ್ಕೆ ಆಗದಂತೆ ಏನೋ ಒಂದು ಆಗುತ್ತದೆ. ಇಲ್ಲಿಯ ತನಕ ಅಂದರೆ ಏನೋ ಫ್ರೆಂಡ್ಸ್, ರೂಮ್ಮೇಟ್ಸ್ ಓದಿಕೊಳ್ಳುತ್ತಿದ್ದೇವೆ ಅನ್ನುವ ಥರ ಇದೆ. ಓದು ಮುಗಿದಿದೆ. ಯಾವಾಗಲೂ ನಿನ್ನ ಜೊತೆ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸುತ್ತಿದೆ. ಆದರೆ ನಿನ್ನ ಜೊತೆ ಇದ್ದರೂ ಅಮ್ಮನ ಜೊತೆ ಇದ್ದರೂ ನೀವು ದೂರವಾಗಿ ಬಿಟ್ಟರೆ ಹೇಗೆ? ನಾನು ತುಂಬ ಸ್ಟ್ರಾಂಗ್ ಆಗಿ ಆಗಬೇಕು ಕಣ ಅಂತ ದುಃಖದಿಂದ ಹೇಳುತ್ತಿದ್ದರೆ ಗೌತಮ್, ಲೋ, ನಾವು ಬಿಸ್ನೆಸ್ ಮಾಡುತ್ತಾ ಹಗಲೆಲ್ಲ ಹೊಡೆದುಕೊಳ್ಳೋಣ. ನೈಟ್ ಅಂತೀಯಾ? ಪ್ರೀತಿ ಮದುವೆ ಬೇಡ ಅನ್ನೋತಿದ್ದೀಯ. ನಿನ್ನ ಲೈಫ್ ಹ್ಯಾಪಿಯಾಗಿ ಕಳೆದು ಬಿಡು. ಪ್ರತಿದಿನ ರಾತ್ರಿ ಹುಡುಗಿಯರು ಇರ್ತಾರೆ. ಆ ರೀತಿ ನಿನಗೆ ನೀನು ಹ್ಯಾಪಿಯಾಗಿ ಕಳೆಯುತ್ತಾ ನಿನಗೆ ಟೈಮ್ ಸಿಕ್ಕಿದಾಗ ನನ್ನ ಜೊತೆ ಇರು ಎಂದನು ಗೌತಮ್. ಗೌತಮ್ ಆ ರೀತಿ ಹೇಳುವುದಕ್ಕೆ ಕಾರಣ ಅಕ್ಷಯ್ ಯಾವುದಕ್ಕೂ ಅಡಿಕ್ಟ್ ಆಗಬಾರದು, ತನಗೆ ತಾನು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಅಂದುಕೊಂಡನು. ಅದೇ ರೀತಿ ಬಿಸ್ನೆಸ್ಗಳು ಸಹ ಸ್ಟಾರ್ಟ್ ಮಾಡಿದರು. ಒಬ್ಬರಿಗೊಬ್ಬರು ಪೈಪೋಟಿ ಪಡುತ್ತಾ, ಏಟಿಗೆ ಹೆದರೇಟು ಕೊಡುತ್ತಾ ಶತ್ರುಗಳ ಥರ ಬೆಳೆದರು. ಆದರೆ ರಾತ್ರಿ ಸಮಯ ಇಬ್ಬರು ಭೇಟಿಯಾದಾಗ ಮಾತ್ರ ಹೆಂಗಸರು ಸಹ ಅಷ್ಟೊಂದು ಕ್ಲೋಸ್ ಆಗಿ ಇರುವುದಿಲ್ಲ, ಅಷ್ಟೊಂದು ಕ್ಲೋಸ್ ಆಗಿ ಇರ್ತಾರೆ. ಆ ರೀತಿ ಅವರ ಬಿಸ್ನೆಸ್ಗಳು ಸಹ ಬೆಳೆದವು. ಅಕ್ಷಯ್ ತುಂಬ ಸ್ಟ್ರಾಂಗ್ ಆಗಿ ಹ್ಯಾಪಿಯಾಗಿ ಇದ್ದಾನೆ. ಒಂದು ದಿನ ಅಕ್ಷಯ್, ಲೋ ಗೌತಮ್, ಇನ್ನೂ ನಿನ್ನ ಜೀವನದೊಳಕ್ಕೆ ಪ್ರೀತಿಯಾಗಲಿ ಮದುವೆಯಾಗಲಿ ಬರಲಿಲ್ಲ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಬ್ಯಾಚುಲರ್ ಆಗಿ ಇರ್ತೀಯ? ಈ ನೈಟ್ ಒಂದು ಹುಡುಗಿಯ ಜೊತೆ ಟ್ರಯಲ್ ಹಾಕು ಎಂದನು. ಅದಕ್ಕೆ ಗೌತಮ್ ಅಕ್ಷಯ್ನನ್ನು ಚೆನ್ನಾಗಿ ಒಡೆಯುತ್ತಾ, ಲೋ, ನನ್ನ ಆಫೀಸಿನಲ್ಲಿ ಒಬ್ಬ ಹುಡುಗಿ ಜಾಯ್ನ್ ಆಗಿದ್ದಾಳೆ. ನನ್ನ ಮನಸ್ಸು ಆ ಹುಡುಗಿಯ ಸುತ್ತುತ್ತಿದೆ. ಪ್ರಪೋಸ್ ಮಾಡಿ ಮದುವೆ ಮಾಡಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದೇನೆ ಅಂತ ಸ್ವಾತಿ ಬಗ್ಗೆ ಹೇಳಿದನು. ಆ ರೀತಿ ಅವರಿಬ್ಬರು ಮೀಟ್ ಆದಾಗಲೆಲ್ಲ ಅವರ ಪ್ರೀತಿಯ ಬಗ್ಗೆ ಎಲ್ಲ ಹೇಳುತ್ತಿದ್ದನು. ನಿನ್ನ ಲವ್ ಒಪ್ಪಿಕೊಂಡರೆ ಇಬ್ಬರೂ ಮದುವೆ ಮಾಡಿಕೊಳ್ಳೋಣವಾ ಅಂತ ಕೇಳಿದನು ಅಕ್ಷಯ್. ಅದಕ್ಕೆ ಗೌತಮ್, ಒಪ್ಪಿಸೋ,
ನಾಳೆ ಮೀಟಿಂಗ್ಗೆ ಕರೆದುಕೊಂಡು ಬರುತ್ತೇನೆ ಎಂದನು. ಯಾಕಂದ್ರೆ ಸ್ವಾತಿ ಬಗ್ಗೆ ಗೌತಮ್ಗೆ ಗೊತ್ತಲ್ವಾ, ಅದಕ್ಕೆ. ಆ ರೀತಿ ಮೀಟಿಂಗ್ಗೆ ಬಂದ ಸ್ವಾತಿಯನ್ನು ಅಕ್ಷಯ್ ಟಚ್ ಮಾಡಿದ್ರೇನೆ ಹಾವಿನ ಥರ ಬುಸ್ಕುಟ್ಟಿದಳು ಅಲ್ವಾ. ನಂತರ ಅಕ್ಷಯ್ ಗೌತಮ್ ಜೊತೆ, ಅಮ್ಮೋ, ಆಕೆ ಜೊತೆ ಲೈಫ್ ಲಾಂಗ್ ಹೇಗೆ ಇರ್ತೀಯ ಕಣ, ಆಕೆಯೊಂದಿಗೆ ಲೈಫ್ ಅಂದ್ರೆ ಒಂದು ದಿನ ಸಹ ಕಳೆಯುವುದಿಲ್ಲ ಕಣ, ನನಗೆ ಬೇಡ ಎಂದನು. ಗೌತಮ್ಗೆ ಪ್ರಾಜೆಕ್ಟ್ ಬಂದಾಗ ಸ್ವಾತಿ ಕಿಸ್ಸೆ ಅಂತ ಗೌತಮ್ ತುಂಬಾ ಪ್ರೀತಿಯಿಂದ ಹೇಳಿದನು. ಅದಕ್ಕೆ ಅಕ್ಷಯ್, ಹಾಗಾದ್ರೆ ಆಕೆ ನಿನಗೆ ಲಕ್ಕಿ ಲೇಡಿ ಸಹ ಎಂದನು ನಗುತ್ತಾ. ಆದ್ರೆ ಪ್ರಾಜೆಕ್ಟ್ ಬಂದಾಗ್ಲಿಂದ ಗೌತಮ್ಗೆ ಆಗಾಗ ಸ್ವಲ್ಪ ತಲೆನೋವು ಬರ್ತಿತ್ತು. ಸ್ವಾತಿ ಜೊತೆ ಆ ರೀತಿ ಒಂದಾದ ಸಂತೋಷದಲ್ಲಿ ಹಿಡಿಸಿಕೊಳ್ಳಲಿಲ್ಲ. ಆದರೆ ಅವರ ಅಕ್ಕನ ಮದುವೆಯ ಸಮಯದಲ್ಲಿ ಒಂದು ದಿನ ಗೌತಮ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಮೂಗಿನಿಂದ ಬ್ಲಡ್ ಬರುತ್ತಿತ್ತು. ಅಕ್ಷಯ್ಗೆ ಫೋನ್ ಮಾಡಿದರೆ ಇಬ್ಬರು ಆಸ್ಪತ್ರೆಗೆ ಹೋದರು. ಬ್ರೈನ್ ಟ್ಯೂಮರ್ ಅಂತ, ಅದು ಸಹ ಫೈನಲ್ ಸ್ಟೇಜ್ ಅಂತ, ಜಾಸ್ತಿ ದಿನ ಬದುಕುವುದು ಕಷ್ಟ ಅಂತ ಹೇಳಿದರು ಡಾಕ್ಟರ್. ಅದನ್ನು ಕೇಳಿ ಶಾಕ್ನಿಂದ ಮರಗಟ್ಟಿ ಹೋದನು ಅಕ್ಷಯ್. ಅವನಿಗೆ ಏನೂ ಅರ್ಥವಾಗುತ್ತಿಲ್ಲ. ಸ್ವಲ್ಪ ಸಮಯದ ನಂತರ ಹೆಚ್ಚೆತ್ತು ಗೌತಮ್ನನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದಾನೆ. ಗೌತಮ್ಗೆ ಆ ಕ್ಷಣ ಈ ಕಡೆ ಅಕ್ಷಯ್, ಆ ಕಡೆ ಸ್ವಾತಿ ಇಬ್ಬರೂ ಏನಾಗ್ಬಿಡ್ತಾರೋ ಅಂತ ಭಯದಿಂದ ತನಗೆ ಇರುವ ನೋವನ್ನು ಪಕ್ಕಕ್ಕೆ ಇಟ್ಟು ಅಕ್ಷಯ್ನನ್ನು ಇದರಿಂದ ಹೊರತರುವುದು ಹೇಗೆ ಅಂತ ಯೋಚಿಸುತ್ತಿದ್ದಾನೆ. ಯಾಕಂದ್ರೆ ತನಗಿಂತ ಮೊದಲೇ ಅಕ್ಷಯ್ ಹೋಗುವ ಥರ ಕಾಣಿಸುತ್ತಿದ್ದಾನೆ. ಅದೇ ಸಮಯದಲ್ಲಿ ಸ್ವಾತಿ ಸಹ ಪ್ರೆಗ್ನೆಂಟ್ ಅಂತ ಹೇಳುವುದು. ಅವತ್ತು ಗೌತಮ್ ಸ್ವಾತಿ ತಲೆಗೆ ಮುತ್ತನ್ನು ಕೊಟ್ಟು ಕಣ್ಣೀರು ಹೊರಬರದಂತೆ ತಡೆದುಕೊಳ್ಳುತ್ತಾ ಆಕೆ ತಲೆಯನ್ನು ಎದೆಗೆ ಹಪ್ಪಿಕೊಂಡು ಎಷ್ಟು ಹತ್ತನು. ಆ ಕ್ಷಣ ಗೌತಮ್ಗೆ ಬದುಕಬೇಕು ಅಂತ ಅನ್ನಿಸಿತು. ದೇವಸ್ಥಾನದಲ್ಲಿ ಮದುವೆಗೆ ಸ್ವಾತಿ ಸಿದ್ಧವಾಗಿ ಇದ್ದಾಗ ಅಕ್ಷಯ್ನನ್ನು ಮದುವೆಗೆ ಒಪ್ಪಿಸುವುದಕ್ಕೆ ಗೌತಮ್ ತಲೆ ಪ್ರಾಣ ತೋಕೆಗೆ ಬಂದಿತು. ಲೋ, ನೀನು ಈ ಮದುವೆಗೆ ಒಪ್ಪಿಕೊಳ್ಳದಿದ್ದರೆ ನನ್ನ ಮಗು ಅನಾಥೆ ಆಗ್ಬಿಡುತ್ತೆ. ನನ್ನ ಪ್ರಾಪರ್ಟೀಸ್ ಎಲ್ಲ ಸ್ವಾತಿಗೆ ಕೊಟ್ಟರೆ ಆಕೆನೂ ಸಹ ಅಮ್ಮನ ತರಾನೇ ಜೀವನ ಪೂರ್ತಿ ಆ ಮಗುವಿಗೋಸ್ಕರ ಬದುಕುತ್ತಾಳೆ. ಅಮ್ಮನನ್ನು ನೋಡಿ ತಾತ ಎಷ್ಟು ನರಕ ವೇದನೆಯನ್ನು ಅನುಭವಿಸಿದರು ಅಂತ ನಿನಗೂ ಗೊತ್ತು. ಅವರ ಪರಿಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಹ್ಯಾಪಿಯಾಗಿ ಇರುತ್ತದೆ ಕಣ. ಈಗ ಸ್ವಾತಿ ಸಹ ಬೇಬಿಯ ಜೊತೆ ಜೀವನ ಪೂರ್ತಿ ಹ್ಯಾಪಿಯಾಗಿ ಇರ್ತಾಳೆ. ಆದರೆ ಆಕೆ ಜೀವನ ಪೂರ್ತಿ ಆ ರೀತಿ ಒಂಟಿಯಾಗಿ ಇದ್ರೆ ನನ್ನ ಮನಸ್ಸು ಪ್ರಶಾಂತವಾಗಿ ಇರುತ್ತಾ? ನೀನು ಸ್ವಾತಿಯನ್ನು ಮದುವೆ ಮಾಡಿಕೊಂಡರೆ ಆಕೆಯ ಜೀವನ ಅಮ್ಮನ ಥರ ಆಗುವುದಿಲ್ಲ. ನನ್ನ ಮಗುವಿಗೆ ತಂದೆ ಸಿಗ್ತಾನೆ. ಲೋ, ನೂರಾರು ಮಕ್ಕಳಿಗೆ ತಂದೆಯಾಗಿ ಇದ್ದೀಯಾ, ನನ್ನ ಮಗುವಿಗೆ ಇರಲಾರಿಯಾ? ಅಮ್ಮ ಸಹ ತಾನು ಮಾಡಿದ ತಪ್ಪಿಗೆ ತನ್ನ ಮಗ ಮದುವೆ ಮಕ್ಕಳು ಇಲ್ಲದೆ ಒಂಟಿಯಾಗಿ ಇದ್ದಾನೆ ಅಂತ ತುಂಬಾ ದುಃಖ ಪಡುತ್ತಿದ್ದಾಳೆ. ನೀನು ಈ ಮದುವೆ ಮಾಡಿಕೊಂಡರೆ ಅಮ್ಮನಿಗೆ ಸಂತೋಷವನ್ನು ಕೊಟ್ಟವನು ಆಗ್ತೀಯ. ನಿನ್ನ ಜೀವನದಲ್ಲಿ ಮದುವೆ ಇಲ್ಲ. ಸ್ವಾತಿಯನ್ನು ಮಾಡಿಕೊಂಡರೂ ಅಮ್ಮ ಏನೂ ಅನ್ನುವುದಿಲ್ಲ, ನನ್ನ ಮಗುವನ್ನು ಸಹ ಏನೂ ಅನ್ನುವುದಿಲ್ಲ. ನೀವೆಲ್ಲರೂ ಹ್ಯಾಪಿಯಾಗಿ ಇದ್ದು ನನ್ನನ್ನು ಹ್ಯಾಪಿಯಾಗಿ ಕಳಿಸುತ್ತೀಯಾ? ಇಲ್ಲದಿದ್ದರೆ ಮನಃಶಾಂತಿ ಇಲ್ಲದೆ ಕೊರಗಿ ಕೊರಗಿ ಸಾಯಲ್ಲ. ನೀನೇ ಒಂದು ಬಾರಿ ಯೋಚಿಸು. ನಾವಿಬ್ಬರೂ ಗಂಡಸರಾಗಿದ್ದು ಅಸಮರ್ಥರಂತೆ ಸತ್ತೋಗ್ತೀವಿ ಅಂದ್ರೆ ಅಮ್ಮ ಸ್ವಾತಿಯನ್ನು ನೋಡಿಕೊಳ್ಳುವವರು ಯಾರು ಅಂತ ಅವನನ್ನು ಸಮಾಧಾನ ಮಾಡಿ ಕಳುಹಿಸಿದನು ಗೌತಮ್. ಸ್ವಾತಿಗೆ ಗೌತಮ್ ಮೇಲೆ ಪ್ರೀತಿ ಇದ್ರೆ ಆಕೆ ಹ್ಯಾಪಿಯಾಗಿ ಇರುವುದಿಲ್ಲ. ಗೌತಮ್ ಸತ್ತೋದನು ಅಂತ ತಿಳಿದರೂ ಸಹ ಆಕೆ ಸಹಿಸಲಾರಳು. ಅದಕ್ಕೆ ಗೌತಮ್ ಸತ್ತೋದ ವಿಷಯವನ್ನು ಅಕ್ಷಯ್ ಸ್ವಾತಿಗೆ ಹೇಳಲಿಲ್ಲ. ಈಗ ತಾಯಿ ಸ್ವಾತಿ ಇಬ್ಬರು ಹ್ಯಾಪಿಯಾಗಿ ಇದ್ದಾರೆ. ನನ್ನ ವಿಷಯ ಸ್ವಾತಿಗೆ ಗೊತ್ತಾದರೆ ಆಕೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಲಾರಳು. ನನ್ನನ್ನು ಮೋಸಗಾರ ಅಂದುಕೊಂಡರೂ ಚಿಂತೆ ಇಲ್ಲ. ಆದರೆ ಆಕೆ ಹ್ಯಾಪಿಯಾಗಿ ಇರಬೇಕು ಅನ್ನುವುದೇ ಗೌತಮ್ನ ಆಲೋಚನೆ. ಅದಕ್ಕೆ ಸ್ವಾತಿ ಅಕ್ಷಯ್ಗೆ ಹತ್ತಿರವಾಗಬೇಕು ಅಂತ ಸ್ವಾತಿ ಫ್ರೆಂಡಿಗೆ ನಟಿಸುವಂತೆ ಹೇಳಿದನು. ಫ್ರೆಂಡ್ಗೋಸ್ಕರ ಆಕೆ ಗೌತಮ್ಗೆ ಲವರ್ ಆಗಿ ಹ್ಯಾಕ್ ಮಾಡಿದಳು. 6ನೇ ತಿಂಗಳಲ್ಲಿ ಸ್ವಾತಿಗೆ ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೆ. ಗೌತಮ್ ತನ್ನ ಕೊನೆಯ ದಿನಗಳಲ್ಲಿ ಸ್ವಾತಿಯ ಸ್ಪರ್ಶವನ್ನು, ಆ ಮಗುವನ್ನು ಫೀಲ್ ಆಗಬೇಕೆಂದು ಕೊನೆಯ ಆಸೆಯಾಗಿ ಕೇಳಿದರೆ ಆಕೆಯನ್ನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿ ಸ್ವಲ್ಪ ಮತ್ತಿನಲ್ಲಿ ಇರುವ ಥರ ಮಾಡಿ ಗೌತಮ್ ಸ್ವಾತಿ ಬಳಿ ಒಂದು ನೈಟ್ ಇದ್ದನು. ಆ ಕ್ಷಣ ಅವನು ಸುರಿಸಿದ ಕಣ್ಣೀರು ಎಷ್ಟು ಅಂತ ಅಕ್ಷಯ್ಗೆ ಗೊತ್ತು. ಮನಸ್ಸಿನಲ್ಲಿ ಗೌತಮ್, ಹೊಟ್ಟೆಯಲ್ಲಿ ಗೌತಮ್ ಮಗು, ಎದುರಿಗೆ ಅಕ್ಷಯ್. ಸ್ವಾತಿ ಎಷ್ಟು ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾಳೆ ಅಂತ ಗೌತಮ್ಗೆ ಗೊತ್ತು. ಅಷ್ಟೊಂದು ಪ್ರೀತಿಸಿದವಳ ಜೊತೆ ಜೀವನ ಇಲ್ಲದಂತೆ ಮಾಡಿದ್ದಕ್ಕೆ ಆ ಕ್ಷಣ ಆ ದೇವರನ್ನು ಏನನ್ನಬೇಕು ಅಂತಾನೂ ಸಹ ಗೊತ್ತಾಗುತ್ತಿಲ್ಲ. ಪ್ರೀತಿಸುವ ಸ್ವಾತಿಯನ್ನು, ಹೊರಗೆ ಬರದ ತನ್ನ ಮಗುವನ್ನು ಮನಸಾರೆ ಆಸ್ವಾದಿಸಿದನು. ಅದಕ್ಕೆ ಆ ದಿನ ಸ್ವಾತಿಗೆ ಗೌತಮ್ ತನ್ನ ಪಕ್ಕದಲ್ಲಿ ಇದ್ದಂತೆ ಅನ್ನಿಸಿತು. ಸ್ವಾತಿಗೆ 8 ತಿಂಗಳಲ್ಲಿ ಇರುವಾಗ ಆಕೆ ಸ್ವಲ್ಪ ಸೆಟ್ ಆಗಿದ್ದಾಳೆ, ಇನ್ಮುಂದೆ ಸ್ವಲ್ಪ ಹ್ಯಾಪಿಯಾಗಿ ಇರ್ತಾಳೆ ಅಂತ ಅಂದುಕೊಂಡು
ಗೌತಮ್ನನ್ನು ಹೇಗಾದರೂ ಬದುಕಿಸಿಕೊಳ್ಳಬೇಕು ಅಂತ ಆತನನ್ನು ವಿದೇಶಗಳಿಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದನು ಅಕ್ಷಯ್. ಆದರೆ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಗೌತಮ್ ತನ್ನ ಕೊನೆ ಉಸಿರು ಬಿಡುತ್ತಾ, ನನಗೋಸ್ಕರ, ನನ್ನ ಮಾತಿಗೋಸ್ಕರ ನೀನು ತುಂಬಾ ಬದಲಾದೆ ಕಣೋ. ನನಗೆ ಈ ಸಂತೋಷ ಸಾಕು. ಆದರೆ ಸ್ವಾತಿ ಪ್ರೀತಿಯನ್ನು ಆಸ್ವಾದಿಸುತ್ತಾ ನೀನು ಸಂತೋಷವಾಗಿ ಇರಬೇಕು ಅಂದ್ರೆ ನನ್ನ ಬಗ್ಗೆ ಸ್ವಾತಿಗೆ ಯಾವತ್ತೂ ಹೇಳ್ಬೇಡ ಅಂತ ಹೇಳಿ ಕಣ್ಣು ಮುಚ್ಚಿದನು. ಅಕ್ಷಯ್ ವಿದೇಶಗಳಲ್ಲೇ ಗೌತಮ್ನ ಅಂತ್ಯಕ್ರಿಯೆಗಳನ್ನು ನಡೆಸಿ ಸ್ವಾತಿಗೆ ಡೆಲಿವರಿ ಪೇನ್ಸ್ ಬರುತ್ತಿದೆ ಅಂತ ಗೊತ್ತಾಗಿ ಆತುರದಿಂದ ಆಕೆ ಹತ್ತಿರಕ್ಕೆ ಬಂದನು. ಒಂದು ಸಮಯದಲ್ಲಿ ಗೌತಮ್ಗಿಂತ ಮೊದಲೇ ಅಕ್ಷಯ್ ಸತ್ತೋಗ್ತಾನೇನೋ ಅಂತ ಅನ್ನಿಸಿತು. ಈಗ ಅವನು ಎಲ್ಲಿಗೂ ಹೋಗದಂತೆ ಅವನ ಕಾಲುಗಳಿಗೆ ಬೇಡಿಗಳ ಥರ ಸ್ವಾತಿ, ಗೌತಮ್ ನೆನಪು ಆ ಮಗು. ಕಾಮಾಂಧನು ಅಂತ ಹೆಸರು ತಂದುಕೊಂಡರೂ ಸರಿ, ಒಬ್ಬ ಸ್ನೇಹಿತನಿಗೋಸ್ಕರ, ಒಬ್ಬ ಹುಡುಗಿಯ ಜೀವನಕ್ಕೋಸ್ಕರ ತನಗೆ ತಾನು ಬದಲಾದನು. ಮನೆಯ ಹೆಸರು ಇಲ್ಲದಿದ್ದರೇನು, ಎಷ್ಟೋ ಜನ ಮಕ್ಕಳಿಗೆ ತಂದೆಯಾದನು. ಅಕ್ಷಯ್ಗೆ ಐಡೆಂಟಿಟಿ ಇಲ್ಲದೆ ಇರಬಹುದು, ಆದರೆ ನೂರಾರು ಮಕ್ಕಳಿಗೆ ಅಕ್ಷಯ್ ಐಡೆಂಟಿಟಿ ಆದನು. ನಂತರ ಅಕ್ಷಯ್ ಹಾಗೂ ಸ್ವಾತಿಗೆ ಮತ್ತೊಂದು ಮಗು ಹುಟ್ಟಿತು. ಇಬ್ಬರ ಮಕ್ಕಳನ್ನು ಸಹ ಅಕ್ಷಯ್ ಒಂದೇ ಥರ ನೋಡುವುದು ಸ್ವಾತಿಗೆ ತನ್ನ ಜೀವನ ನಿಜಕ್ಕೂ ಸಾರ್ಥಕ ಅಂತ ಅನ್ನಿಸಿತು. ಬಲವಂತವಾಗಿ ತನ್ನ ಜೀವನದೊಳಕ್ಕೆ ಪ್ರವೇಶಿಸಿದನು ಅಂತ ಅಂದುಕೊಂಡಳು. ಆದರೆ ಆಕೆಯ ಜೀವನ ಕಗ್ಗತ್ತಲು ಆಗದಂತೆ ಕಾಪಾಡಿದನು ಅಂತ ಆಕೆಗೆ ಗೊತ್ತಿಲ್ಲದಿದ್ದರೂ ಆತನ ಪ್ರೀತಿಯಲ್ಲಿ ಗೌತಮ್ನನ್ನು ಮರೆತಳು. ಗೌತಮ್ ಸಾಯುವ ಸಮಯದಲ್ಲೂ ಸಹ ಎಲ್ಲರೂ ಸಂತೋಷವಾಗಿರಬೇಕು ಅಂತ ಅಂದುಕೊಂಡನು. ಪ್ರೀತಿ ಗ್ರೇಟ, ಮದುವೆ ಗ್ರೇಟ, ಸ್ನೇಹ ಗ್ರೇಟ ಅಂದರೆ ಈ ಕಥೆಯಲ್ಲಿ ಎಲ್ಲ ಗ್ರೇಟೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.